ಯೋ ಗಾಯ್ಸ್, ಇವತ್ತು ನಾವು ಅಂಡರ್ ದಿ ಡೋಮ್ ಪಾರ್ಟ್ 3 ವಿಡಿಯೋವನ್ನೇ ನೋಡ್ತಿದೀವಿ. ನೀವಿನ ಪ್ರೀವಿಯಸ್ ವಿಡಿಯೋಸ್ ಗಳನ್ನು ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದನ್ನ ಚೆಕ್ ಮಾಡಿಬಿಟ್ಟು ನಂತರ ಇದನ್ನ ಬಂದು ನೋಡಿ. ಆವಾಗಲೇ ನಿಮಗೆ ಕಂಪ್ಲೀಟ್ ಸ್ಟೋರಿ ಅರ್ಥ ಆಗುತ್ತೆ. ಸೊ ಸೆಕೆಂಡ್ ಪಾರ್ಟ್ ಅಲ್ಲಿ ಕೊನೆದಾಗಿ ಏನಾಗಿತ್ತು, ಆ ಕೌನ್ಸಿಲರ್ ನಮ್ಮ ಜೆರ್ರಿ ಹುಡುಗಿ ಹತ್ರ ಬಂದು ಒಂದು ಡೀಲಿಂಗ್ ಅನ್ನ ಹಾಕಿರ್ತಾರೆ ಅಲ್ವಾ. ನನ್ನ ಮಗನ ಬಗ್ಗೆ ಯಾರ ಹತ್ರನೂ ನೀನು ಹೇಳ್ಬಿಡಬಾರ್ದು ಅಂತ ಹೇಳಿದ್ದಕ್ಕೆ ನಮ್ಮ ಹುಡುಗಿನೂ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಆ ಡೀಲಿಂಗ್ ಗೆ ಸರಿ ಅಂತ ಹೇಳಿರ್ತಾಳಲ್ಲ. ಹಾಗಿರ್ಬೇಕಾದ್ರೆ ಆ ಜಾಗಕ್ಕೆ ಆ ಕೌನ್ಸಿಲರ್ ಅವರ ಮಗ ಜೂನಿಯರ್ ನಮ್ಮ ಹುಡುಗರಿಗೆ ಬಂದಿರ್ತಾನಲ್ಲ. ಆದ್ರೆ ಈ ಸಲ ಕೌನ್ಸಿಲರ್ ಅವರ ಮಗನಿಗೆ ಸಿಕ್ಕಾಪಟ್ಟೆ ಬೈದು ಮನೆಯನ್ನ ಬಿಟ್ಟು ಹೊರಗಡೆ ಹೋಗೋ, ಇನ್ನೊಂದು ಸಲ ಇನ್ ಮುಂದೆ ಈ ಹುಡುಗಿಯನ್ನ ನೀನು ಟಾರ್ಚರ್ ಏನಾದ್ರೂ ಮಾಡ್ದೆ ಅಂತ ನಾನು ಕೇಳ್ಪಟ್ರೆ ಅಷ್ಟೇ ನೋಡ್ಕೊ ನಿನಗೆ ಅಂತ ಹುಡುಗನಿಗೆ ಬೈದು ಮನೆಯನ್ನ ಬಿಟ್ಟು ಕಳಿಸ್ಬಿಡ್ತಾರೆ. ಸೊ ಈ ಕೌನ್ಸಿಲರ್ ನಮ್ಮ ಜೆರ್ರಿ ಹುಡುಗಿಗೆ ಮಾಡ್ಕೊಟ್ಟಿರುವ ಪ್ರಾಮಿಸ್ ಅನ್ನ ಉಳಿಸ್ಕೋಬೇಕು ಅಂತ ಪ್ರಯತ್ನಿಸ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಪ್ರಜ್ಞೆ ತಪ್ಪಿದ ಹುಡುಗಿನು ನಮ್ಮ ಜೋನು ಅವರ ಒಳಗಡೆ ಇರ್ತಾ ಇರುವ ಮಿಸ್ಟರ್ ಇನ್ನ ಕಂಡುಹಿಡಿಬೇಕು ಅಂತ ಅನ್ಕೋತಾರೆ. ಅಂದ್ರೆ ಆ ಮಿರರ್ ವಾಲಿನ ಸೋರ್ಸ್ ಈ ಊರ್ ಒಳಗಡೆನೆ ಎಲ್ಲಾದ್ರೂ ಇರಬೇಕು ಅಂತ ಅನ್ಕೊಂಡು ಹುಡುಗರು ಹುಡುಕೋದಕ್ಕೆ ಶುರು ಮಾಡ್ತಾರೆ. ಅದೇ ತರ ನಮ್ಮ ಹುಡುಗರು ಹುಡುಕಿ ಹೋಗ್ಬೇಕಾದ್ರೆ ಒಂದು ನಾಯಿ ಅವ್ರಿಗೆ ದಾರಿಯನ್ನ ತೋರಿಸ್ಕೊಡುತ್ತೆ. ಸರಿ ಬಾ, ಇದ್ರ ಹಿಂದೆನೆ ಹೋಗಿ ನಾವು ಚೆಕ್ ಮಾಡಿ ನೋಡೋಣ ಅಂತ ಅದರ ಹಿಂದೆನೆ ಹೋಗ್ತಾರೆ. ಆ ರೀತಿ ಬರ್ತಾನೆ ಇರ್ಬೇಕಾದ್ರೆ ಊರಿನ ಸೆಂಟರ್ ಅಲ್ಲಿ ಇರ್ತಾ ಇರುವ ಕಾಡಿನ ಒಳಗಡೆ ಒಂದು ಜಾಗದಲ್ಲಿ ಬ್ಲಾಕ್ ಕಲರ್ ಅಲ್ಲಿ ಏನೋ ಒಂದು ಮೊಟ್ಟೆ ರೀತಿ ಇರ್ತಿದೆ. ಅದನ್ನ ತಗೊಳ್ಳೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ಅದನ್ನ ಸುತ್ತ ಏನೋ ಒಂದು ಮಿರರ್ ಬಾಲ್ ರೀತಿ ಪ್ರೊಟೆಕ್ಟ್ ಮಾಡ್ತಿರುತ್ತೆ. ನಮ್ಮ ಹುಡುಗರಿಗೆ ಏನುವೇ ಅರ್ಥವಾಗ್ತಿಲ್ಲ. ಅದು ಏನು ಅಂದ್ರೆ ಇವಾಗ ಇವರ ಊರನ್ನ ಸುತ್ತ ಒಂದು ದೊಡ್ಡ ಮಿರರ್ ಬಾಲ್ ಬಂದು ಲಾಕ್ ಮಾಡ್ಕೊಬಿಟ್ಟಿದೆ ಅಲ್ವಾ. ಅದೇ ರೀತಿನೇ ಈ ಬ್ಲಾಕ್ ಕಲರ್ ಮೊಟ್ಟೆಯನ್ನ ಸುತ್ತ ಒಂದು ಮಿರರ್ ಬಾಲ್ ರೀತಿ ಒಂದು ಪ್ರೊಟೆಕ್ಷನ್ ಇರ್ತಿದೆ. ನಮ್ಮ ಹುಡುಗರಿಗೆ ಶಾಕಿಂಗ್ ಆಗಿರುತ್ತೆ. ಸೊ ನಮ್ಮ ಹುಡುಗರು ಇಬ್ಬರವೇ ಸೇರಿ ಅವರ ಕೈಗಳನ್ನ ಮಿರರ್ ಬಾಲ್ ಮೇಲೆ ಮಡುಕ್ತಾರೆ. ಆವಾಗ ನಮ್ಮ ರೋಸ್ ಹುಡುಗಿಗೆ ಸೈಡ್ ಅಲ್ಲಿ ಅವರ ತಾಯಿ ಕಣ್ಣಿಗೆ ಕಾಣಿಸ್ಕೊತಾರೆ. ಹೆದರಿ ಹುಡುಗಿ ಕೈಯನ್ನು ತೆಗಿಬೇಕಾದ್ರೆ ಫಟ್ ಅಂತ ಅವರ ತಾಯಿ ಅಲ್ಲಿಂದ ಮಾಯವಾಗ್ಬಿಡ್ತಾರೆ. ಸೊ ನಮ್ಮ ಹುಡುಗಿಗೆ ತುಂಬಾನೇ ಭಯವಾಗ್ಬಿಡುತ್ತೆ. ನೀವೇ ನಮ್ಮ ತಾಯಿಯವರಿಗೆ ಏನಾದ್ರೂ ಆಗ್ಬಿಡುತ್ತೋ ಅಂತ ಅನ್ಕೊಂಡು ನಮ್ಮ ಹುಡುಗರು ಬೇಗ ಬೇಗ ಅಲ್ಲಿಂದ ಹೊರಟೋಗ್ತಾರೆ. ಕಟ್ ಮಾಡಿದ್ರೆ ಈ ಕಡೆ ನಮ್ಮ ರೋಸ್ ಹುಡುಗಿ ಅವರ ತಾಯಿಯನ್ನೇ ತೋರಿಸ್ತಾರೆ. ಅವರಿಗೆ ಒಬ್ಬರು ಡಾಕ್ಟರ್ ತಾನೆ, ಆದ್ದರಿಂದ ಎಮರ್ಜೆನ್ಸಿಯಾಗಿ ಒಬ್ಬಳು ಹುಡುಗಿಗೆ ಪ್ರೆಗ್ನೆನ್ಸಿ ಡೆಲಿವರಿಯನ್ನ ನೋಡ್ತಾರೆ. ಅವರಿಗೆ ಸೌಂದರ್ಯವಾಗಿ ಒಂದು ಹೆಣ್ಣು ಮಗು ಹುಟ್ಟುತ್ತೆ. ಆವಾಗ ಚಿಕ್ಕ ಮಗು ತುಂಬಾನೇ ಗುಳೋ ಅಂತ ಅಳ್ತಿರುತ್ತೆ. ಇದನ್ನ ನೋಡುವ ನಮ್ಮ ರೋಸ್ ಅವರ ತಾಯಿಗೆ ಅದನ್ನ ನೋಡಿನೇ ಹಾರ್ಟ್ ಅಟ್ಯಾಕ್ ಬಂದ್ಬಿಡುತ್ತೆ. ಆಲ್ರೆಡಿ ಅವರಿಗೆ ಹುಷಾರ್ ಇರ್ಲಿಲ್ಲ ಅಲ್ವಾ, ಇವಾಗ ದುಪ್ ಅಂತ ಕೆಳಗಡೆ ಬಿದ್ದೋಗ್ತಾರೆ. ಈ ಕಡೆ ನಮ್ಮ ರೋಸು ನಮ್ಮ ತಾಯಿಯವರಿಗೆ ಏನಾದ್ರೂ ಆಗ್ಬಿಡುತ್ತೋ ಅಂತ ಗಾಬರಿಯಾಗಿ ಬೇಗ ಬೇಗ ಓಡಿ ಬರ್ತಿರ್ತಾಳೆ. ಅದೇ ತರ ಹೇಗೋ ಕಷ್ಟಪಟ್ಟು ಮನೆಗೆ ಬಂದು ನೋಡ್ಬೇಕಾದ್ರೆ ಅವರ ತಾಯಿಯವರ ಕಂಡೀಷನ್ ತುಂಬಾನೇ ಕ್ರಿಟಿಕಲ್ ಆಗಿ ಇರ್ತಿದೆ. ತಕ್ಷಣ ರೋಸನ ಅವರ ತಾಯಿ ಕರೆದು, ಏನಕ್ಕೂ ನೀನು ಬರಿ ಪಡ್ಬೇಡ, ಇದು ಯಾರ ಮೇಲೇನೂ ತಪ್ಪಿಲ್ಲ ಅಂತ ಹುಡುಗಿ ಜೊತೆ ಮಾತಾಡ್ಕೊಂಡೆ ಹಾಗೆ ಅಲ್ಲೇನೆ ಸತ್ತೋಗ್ಬಿಡ್ತಾರೆ. ಸೊ ನಮ್ಮ ರೋಸ್ ತುಂಬಾನೇ ಬಿದ್ದು ಅಳ್ತಿರ್ತಾಳೆ. ನಂತರ ಡೈರೆಕ್ಟ್ ಆಗಿ ಆ ಮಿರರ್ ವಾಲ್ ಹತ್ರ ಬಂದು ಅದರ ಹತ್ರ ನನ್ನ ತಾಯಿಯನ್ನ ನನಗೆ ರಿಟರ್ನ್ ಕೊಡು ಅಂತ ಕೇಳಿ ಹೇಳ್ತಿರ್ತಾಳೆ. ಅವಳ ಕೈಯಲ್ಲಿ ಅವಳ ತಾಯಿಯನ್ನ ಕಳ್ಕೊಂಡಿದ್ದಾನೆ, ತಡ್ಕೊಳ್ಳೋಕೇನೆ ಆಗ್ತಿಲ್ಲ, ತುಂಬಾನೇ ಫೀಲ್ ಮಾಡ್ತಿರ್ತಾಳೆ ಹುಡುಗಿ. ನೆಕ್ಸ್ಟ್ ದಿನ ನಮ್ಮ ಹೀರೋಯಿನ್ ಜೋವನ್ನ ಮೀಟ್ ಮಾಡ್ತಾಳೆ. ಆವಾಗ ಜೋ ಒಂದು ಗಾಬರಿಯಲ್ಲಿ ಒಂದು ಫ್ಲೋ ಅಲ್ಲಿ ನಮ್ಮ ಹೀರೋಯಿನ್ ಹತ್ರ ಆ ಕಾಡಿನ ಒಳಗಡೆ ಆ ಬ್ಲಾಕ್ ಕಲರ್ ಮೊಟ್ಟೆಯನ್ನು ನೋಡಿದ ವಿಷಯದ ಬಗ್ಗೆ ಹೇಳ್ಬಿಡ್ತಾನೆ. ಇದನ್ನ ಕೇಳಿದ ನಮ್ಮ ಹೀರೋಯಿನ್ಗೂ ತುಂಬಾನೇ ಆಶ್ಚರ್ಯವಾಗುತ್ತೆ. ಏನು ನೀನು ಹೇಳ್ತಿದ್ಯಾ ಅಂತ ಕೇಳಿ ಅವನ ಜೊತೆಗೆ ಸೇರಿ ಆ ಕಾಡಿನ ಒಳಗಡೆ ಹೋಗಿ ಆ ಮೊಟ್ಟೆಯನ್ನು ನೋಡ್ತಾರೆ. ಆದ್ರೆ ಆ ಜಾಗದಲ್ಲಿ ಬ್ಲಾಕ್ ಕಲರ್ ಮೊಟ್ಟೆ ಇರ್ತಾ ಇಲ್ಲ, ಅದರ ಬದಲು ಪಿಂಕ್ ಕಲರ್ ಅಲ್ಲಿ ಏನೋ ಒಂದು ವಿಷಯ ಗ್ಲೋ ಆಗ್ತಿರುತ್ತೆ. ಸೊ ನಮ್ಮ ಹೀರೋಯಿನ್ ಇದನ್ನ ನೋಡಿ ಆಶ್ಚರ್ಯವಾಗಿಬಿಟ್ಟು ಅದರ ಹತ್ರ ಹೋಗಿ ಅದನ್ನ ಟಚ್ ಮಾಡಿ ನೋಡ್ತಾಳೆ. ಆವಾಗ ನಮ್ಮ ರೋಸ್ ಹುಡುಗಿಗೆ ಅವಳ ತಾಯಿ ಸೈಡ್ ಅಲ್ಲಿ ನಿಂತಿರೋ ರೀತಿ ಕಾಣ್ತು ಅಲ್ವಾ. ಅದೇ ತರನೇ ಇವಾಗ ನಮ್ಮ ಹೀರೋಯಿನ್ ಕೈಯನ್ನು ಮಡಗಿ ನೋಡ್ಬೇಕಾದ್ರೆ ಸೈಡ್ ಅಲ್ಲಿ ಇನ್ನೊಂದು ಕಾಪಿ ನಿಂತಿರೋ ರೀತಿ ನಮ್ಮ ಜೋ ಹುಡುಗ ನಿಂತಿರ್ತಾನೆ. ನಮ್ಮ ಹೀರೋಯಿನ್ಗೆ ಏನುವೇ ಅರ್ಥವಾಗ್ತಿಲ್ಲ. ಆವಾಗ ಡೂಪ್ಲಿಕೇಟ್ ಜೋ ಹುಡುಗ ಏನಂತ ಹೇಳ್ತಾನಂದ್ರೆ, ಅತಿ ಶೀಘ್ರದಲ್ಲಿ ರಾಜನಿಗೆ ಕಿರೀಟವನ್ನು ಕೊಡಲಾಗುತ್ತೆ ಅನ್ನೋ ರೀತಿ ಹೇಳ್ತಾನೆ. ಅದನ್ನ ಕೇಳಿದ ತಕ್ಷಣ ನಮ್ಮ ಹೀರೋಯಿನ್ ಫಟ್ ಅಂತ ಕೈಯನ್ನು ತೆಗೆದು ಬಿಡ್ತಾಳೆ. ಕೈಯನ್ನು ತೆಗೆದಿದ್ದ ತಕ್ಷಣ ಈ ಕಡೆ ಇದ್ದಿದ್ದ ಡೂಪ್ಲಿಕೇಟ್ ಜೋ ಕಾಣೆಯಾಗ್ಬಿಡ್ತಾನೆ. ಸೊ ನಮ್ಮ ಹೀರೋಯಿನ್ಗೆ ತುಂಬಾನೇ ಕನ್ಫ್ಯೂಷನ್ ಆಗ್ತಿರುತ್ತೆ. ಯಾರು ಆ ರಾಜ, ಯಾರಿಗೆ ಕಿರೀಟವನ್ನು ಕೊಡಲಾಗುತ್ತೆ ಅಂತ ಏನುವೇ ಗೊತ್ತಾಗದೆ, ಸರಿ ಓಕೆ ನಾಳಿನ ಈ ಜೋ ಹುಡುಗನನ್ನ ಕರ್ಕೊಂಡು ಈ ಜಾಗಕ್ಕೆ ಬರೋಣ ಅಂತ ಇವಾಗ ಸದ್ಯಕ್ಕೆ ಅವನನ್ನ ಕರ್ಕೊಂಡು ಬೇಗ ಬೇಗ ಕಾಡನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಅದರ ನಂತರ ನೆಕ್ಸ್ಟ್ ದಿನವೇ ನಮ್ಮ ಹೀರೋವನ್ನ ಕರ್ಕೊಂಡು ಆ ಕಾಡಿನ ಒಳಗಡೆ ಬಂದು ಆ ಮೊಟ್ಟೆಯ ಬಗ್ಗೆನೋ ಯಾರೋ ರಾಜ ಅಂತ ಕಿರೀಟವೆಲ್ಲ ಕೊಡಲಾಗುತ್ತಂತೆ, ಈ ರೀತಿ ವ್ಯೂ ಎಲ್ಲ ನನಗೆ ಬಂತು ಅಂತ ಹೀರೋ ಜೊತೆ ಮಾತಾಡ್ಕೊಂಡು ಆ ಜಾಗಕ್ಕೆ ಬಂದು ನೋಡಿದ್ರೆ ಆ ಜಾಗದಲ್ಲಿ ಮೊಟ್ಟೆನೂ ಇಲ್ಲ, ಆ ಚಿಕ್ಕ ಪುಟ್ಟ ಮಿರರ್ ಬಾಲು ಇಲ್ಲ. ಇದನ್ನು ನೋಡಿ ನಮ್ಮ ಹೀರೋಯಿನ್ಗೆ ತುಂಬಾನೇ ಶಾಕಿಂಗ್ ಆಗಿರುತ್ತೆ. ಏನು ಈ ಜಾಗದಲ್ಲಿ ತಾನೇ ಇರ್ತಿತ್ತು ಅಂತ ನೋಡ್ತಿರ್ತಾಳೆ. ಆ ಸಮಯದಲ್ಲಿ ನಮ್ಮ ಹೀರೋಗೆ ಪೊಲೀಸ್ ಅವರ ಹತ್ರ ಇಂದ ಫೋನ್ ಕಾಲ್ ಬರುತ್ತೆ. ತಕ್ಷಣ ಆ ಲೇಡಿ ಪೊಲೀಸ್ ಅವರನ್ನ ನಾನು ನೋಡೋಕೆ ಹೋಗ್ಬೇಕು ಅಂತ ನಮ್ಮ ಹೀರೋ ಆ ಜಾಗವನ್ನ ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಸೊ ಏನಕ್ಕಾಗಿ ನಮ್ಮ ಹೀರೋವನ್ನ ಅರ್ಜೆಂಟ್ ಆಗಿ ಕರೆದಿದ್ದಾರೆ ಅಂದ್ರೆ, ಊರಿನಲ್ಲಿ ಇರ್ತಾ ಇರುವ ಒಬ್ಬ ಯಂಗ್ಸ್ಟರ್ ಹುಡುಗ ರೋಡಿನಲ್ಲಿ ಸುಮ್ಮನೆ ನಾರ್ಮಲ್ ಆಗಿ ನಡೆದು ಹೋಗ್ತಾ ಇದ್ದ ಒಬ್ಬರ ತಾತ ಮೇಲೆ ಗನ್ನಿಂದ ಶೂಟ್ ಮಾಡಿ ಬಿಟ್ಟಿರ್ತಾನೆ. ಆದ್ರಿಂದ ನಮ್ಮ ಹೀರೋ ಮತ್ತೆ ಪೊಲೀಸ್ ಲೇಡಿ ಎಲ್ಲರೂ ಅವನನ್ನ ಅರೆಸ್ಟ್ ಮಾಡೋದಕ್ಕಾಗಿ ಹೋಗ್ತಾರೆ. ಅವನನ್ನು ನೋಡಿದ್ರೆ ಅವನ ಮನೆಯಲ್ಲಿ ತುಂಬಾನೇ ಕೋಪದಿಂದ ಸಿಕ್ಕಾಪಟ್ಟೆ ಗಾತ್ರದಲ್ಲಿ ಇರ್ತಾನೆ. ಒಂದ್ ರೀತಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿರ್ತಾನೆ. ಸೊ ನಮ್ಮ ಹೀರೋ ಅವನನ್ನ ಹಿಡಿದು ನಿನಗೆ ಏನೋ ಆಯ್ತು ಅಂತ ವಿಚಾರಿಸಬೇಕಾದ್ರೇನೆ ಆ ಹುಡುಗ ಎಲ್ಲ ನಿಜವನ್ನು ಹೇಳ್ತಾನೆ. ಸೊ ಅವನು ಹೇಳೋದನ್ನೆಲ್ಲ ಕೇಳಿ ನಮ್ಮ ಹೀರೋ ಮತ್ತೆ ಪೊಲೀಸ್ ಲೇಡಿ ಇಬ್ಬರಿಗೂ ತುಂಬಾನೇ ಶಾಕಿಂಗ್ ಆಗಿರುತ್ತೆ. ಅದು ಏನು ಅಂದ್ರೆ, ಈ ಊರಲ್ಲಿ ಇರ್ತಾ
ಇರುವ ಎಲ್ಲಾ ಯಂಗ್ಸ್ಟರ್ಸ್ ಗೆ ಅದೇ ಸತ್ತೋದ್ರಲ್ವಾ ಒಬ್ಬರು ಡಾಕ್ಟರ್ ಅವರೇನೇ ಡ್ರಗ್ಸ್ ಅನ್ನ ಸೇಲ್ ಮಾಡ್ತಿದ್ರಂತೆ. ಆದ್ರೆ ಇವಾಗ ಅವರು ಸತ್ತೋಗ್ಬಿಟ್ಟಿದ್ದಾರೆ ಅಲ್ವಾ, ಆದ್ರಿಂದ ಈ ಹುಡುಗನಿಗೆ ಬೇರೆ ಯಾವುದೇ ಡ್ರಗ್ಸ್ ಸಿಕ್ಕಿರಲ್ಲ. ಆದ್ರಿಂದಾನೇ ಈ ರೀತಿ ಒಂದ್ ರೀತಿ ಗಾತ್ರದಲ್ಲಿ ಸುತ್ತಾಡ್ತಿದ್ದಾನೆ ಹುಡುಗ. ಸೊ ಇವಾಗ ನಮ್ಮ ಹೀರೋ ಮತ್ತೆ ಪೊಲೀಸ್ ಲೇಡಿ ಇಬ್ಬರುವೆ ಆ ಹುಡುಗನ ಗತಿಯನ್ನ ನೋಡಿ ತುಂಬಾನೇ ಬೇಜಾರಾಗ್ತಾರೆ. ಸರಿ ಓಕೆ, ಇದ್ರ ಬಗ್ಗೆ ಇನ್ನು ನಾವು ಡೀಟೇಲ್ಸ್ ಅನ್ನು ತಿಳ್ಕೊಬೇಕಂದ್ರೆ ಆ ಡಾಕ್ಟರ್ ಅವರ ಮನೆಗೇನೆ ಹೋಗ್ಬೇಕು ಅಂತ ಹೇಳಿ ಡಾಕ್ಟರ್ ಅವರ ಮನೆಗೆ ಬರ್ತಾರೆ. ಅಲ್ಲಿಗೆ ಬಂದು ಚೆಕ್ ಮಾಡಿ ನೋಡಿದ್ರೆ ಅಲ್ಲಿ ತುಂಬಾನೇ ಟ್ಯಾಬ್ಲೆಟ್ಸ್ ಎಲ್ಲ ಇರುತ್ತೆ, ಅಂದ್ರೆ ಡ್ರಗ್ಸ್ ಟ್ಯಾಬ್ಲೆಟ್ಸ್. ಅದು ಮಾತ್ರ ಇಲ್ಲ, ಈ ಡಾಕ್ಟರ್ ಅವರು ಅವನ್ನೆಲ್ಲ ಮನೆಯಲ್ಲೇನೆ ಇಟ್ಟು ಅವರೇನೆ ರೆಡಿ ಮಾಡಿದ್ದಾರೆ. ಅದಕ್ಕೆ ಬೇಕಾಗಿದ್ದ ಇಂಪಾರ್ಟೆಂಟ್ ವಿಷಯವೇ ಆ ಪ್ರೊಪೈನೆ. ಅವುವೇ ತುಂಬಾನೇ ಸಿಕ್ಕಾಪಟ್ಟೆ ಇರುತ್ತೆ ಆ ಡಾಕ್ಟರ್ ಅವರ ಮನೆಯಲ್ಲಿ. ಸೊ ನಮ್ಮ ಹೀರೋ ಮತ್ತೆ ಪೊಲೀಸ್ ಲೇಡಿಗೆ ಇವಾಗ್ಲೇನೆ ಎಲ್ಲವೂ ನಿಧಾನಕ್ಕೆ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಖಂಡಿತ ಇದಕ್ಕೂ ಆ ಕೌನ್ಸಿಲರ್ ಅವರಿಗೂ ಸಂಬಂಧ ಇದ್ದೇ ಇರುತ್ತೆ ಅಂತ. ಆದ್ರೆ ನಿಜ ಏನು ಅಂದ್ರೆ ಆ ಕೌನ್ಸಿಲರ್ ಮತ್ತೆ ಸತ್ತೋದ್ರಲ್ವಾ ಶರೀಫ್ ಮತ್ತೆ ಈ ಡಾಕ್ಟರ್, ಇವ್ರ ಮೂವರುವೆ ಒಂದು ಸೀಕ್ರೆಟ್ ಆದ ಗ್ಯಾಂಗ್. ಇವ್ರ ಮೂವರುವೆ ಒಟ್ಟಿಗೆ ಸೇರ್ಕೊಂಡು ಯಾರಿಗೂ ಗೊತ್ತಿಲ್ಲದೆ ಈ ರೀತಿ ಡ್ರಗ್ಸ್ ಬಿಸ್ನೆಸ್ ಅನ್ನ ಈ ಊರಿನಲ್ಲಿ ಮಾಡಿ ಬಂದಿರ್ತಾರೆ. ಕಟ್ ಮಾಡಿ ಈ ಕಡೆ ನಮ್ಮ ಜರಿ ಹುಡುಗಿಯನ್ನ ನೋಡಿದ್ರೆ ಅವಳು ಇವಾಗ ಎಲ್ಲಿ ಇರ್ತಿದ್ದಾಳೆ ಅಂದ್ರೆ, ಒಂದು ದಿನ ಜೂನಿಯರ್ ಹತ್ರ ಇಂದ ತಪ್ಪಿಸ್ಕೊಂಡು ನಮ್ಮ ಜರಿ ಹೋಟೆಲ್ಗೆ ಓಡಿ ಬಂದಿರ್ತಾಳಲ್ಲ, ಆವಾಗ ರೋಸ್ ಆಂಟಿ ಅಂತ ಕೂಡ ಒಬ್ಬರು ಇದ್ರಲ್ಲ, ಅವರನ್ನ ಕೂಡ ರೌಡಿ ಹುಡುಗರು ಕೊಂದ್ಬಿಟ್ಟಿರ್ತಾರೆ. ಸೊ ರೋಸ್ ಆಂಟಿ ಹೋಟೆಲ್ ಅನ್ನ ಇವಾಗ ನಮ್ಮ ಜರಿ ಹುಡುಗಿನೇ ತಗೊಂಡು ರನ್ ಮಾಡ್ತಿರ್ತಾಳೆ. ಆವಾಗ ಆ ಜಾಗಕ್ಕೆ ನಮ್ಮ ಜರಿಯನ್ನ ನೋಡೋದಕ್ಕಾಗಿ ಜೂನಿಯರ್ ಅಲ್ಲಿಗೆ ಬರ್ತಾನೆ. ಆದ್ರೆ ಅವನ ಜೊತೆ ಚೆನ್ನಾಗಿ ಮಾತಾಡದೆ, ನೀನು ಏನಕ್ಕಾಗಿ ಇಲ್ಲಿಗೆ ಬಂದೆ, ದಯವಿಟ್ಟು ಇಲ್ಲಿಂದ ಹೋಗ್ಬಿಡು ಅಂತ ಹೇಳ್ತಿರ್ತಾಳೆ. ಆದ್ರೆ ಹುಡುಗನನ್ನು ನೋಡಿದ್ರೆ ಅವನು ಇನ್ನವೇ ಈ ಹುಡುಗಿಯನ್ನ ತುಂಬಾನೇ ಇಷ್ಟಪಟ್ಟು ಲವ್ ಮಾಡ್ತಿದ್ದಾನೆ. ಇಲ್ಲ, ನಾನು ನಿನ್ನನ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ ಅಂತ ಹುಡುಗ ಹೇಳ್ತಿರ್ಬೇಕಾದ್ರೇನೆ ಸಡನ್ ಆಗಿ ನಮ್ಮ ಜರ್ರಿಗೆ ಫಿಟ್ಸ್ ಬಂದು ಅಲ್ಲೇನೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗ್ತಾಳೆ. ಅಂದ್ರೆ ನಮ್ಮ ಜೋ ಮತ್ತೆ ಆ ಪ್ರಜ್ಞೆ ತಪ್ಪಿ ಹೋಗುವ ಆ ರೋಸಿ ಹುಡುಗಿ ಅವರ ರೀತಿನೇ ಇವಳಿಗೂ ಬಂದಿರುತ್ತೆ. ಸೊ ಇವಳುವೆ ಕೆಳಗಡೆ ಬಿದ್ದು ಪಿಂಕ್ ಸ್ಟಾರ್ ಅಂತ ಪೇಚೋಡ್ತಿರ್ತಾಳೆ. ಇದನ್ನು ನೋಡುವ ಜೂನಿಯರ್ ಹುಡುಗ ನಡ್ಗೋಗ್ ಬಿಡ್ತಾನೆ. ಸೊ ತಕ್ಷಣ ನಮ್ಮ ಜೆರಿ ಹುಡುಗಿಯನ್ನ ಅವನ ಕಾರಿಗೆ ಎತ್ತಾಕೊಂಡು ಸ್ಪೀಡ್ ಆಗಿ ಹೊರಡ್ತಾನೆ. ಸ್ವಲ್ಪ ಹೊತ್ತಲ್ಲಿ ಜೆರಿನು ಕಾನ್ಶಿಯಸ್ ಗೆ ಬಂದು ಎಚ್ಚರಿಕೆ ಎದ್ದೇಳ್ತಾಳೆ. ಜೂನಿಯರ್ ಕಾರನ್ನ ಡ್ರೈವ್ ಮಾಡ್ತಿರೋದನ್ನ ನೋಡಿ ತುಂಬಾನೇ ಗಾಬರಿ ಆಗ್ಬಿಟ್ಟು, ಮತ್ತೆ ನನ್ನನ್ನ ಕರ್ಕೊಂಡು ಹೋಗಿ ಆ ಬಂಕರ್ ಗೆ ಹಾಕಿ ಲಾಕ್ ಮಾಡಿ ಇರ್ತೀಯಾ, ಪ್ಲೀಸ್ ನನ್ನನ್ನ ಬಿಟ್ಬಿಡು ಅಂತ ಕಿರ್ಚ್ಕೊತಿರ್ತಾಳೆ. ಆದ್ರೆ ನಮ್ಮ ಜೂನಿಯರ್ ಹುಡುಗ ನಮ್ಮ ಹುಡುಗಿಯನ್ನ ಅವಳ ಮನೆಗೇನೆ ತಂದು ಬಿಡ್ತಾನೆ. ನಿನಗೆ ಈ ರೀತಿ ಫಿಟ್ಸ್ ಬರುತ್ತೆ ಅಂತ ನನಗೆ ಆಲ್ರೆಡಿ ಗೊತ್ತಿತ್ತು, ಅದಕ್ಕೇನೆ ನಾನು ನಿನ್ನನ್ನ ಬಂಕರ್ ಗೆ ಹಾಕಿದ್ದೆ ಅಂತ ಹೇಳ್ಬೇಕಾದ್ರೆ ನಮ್ಮ ಜರಿಗೆ ತುಂಬಾನೇ ಆಶ್ಚರ್ಯವಾಗುತ್ತೆ. ಹೇಗೆ ಇವನಿಗೆ ಗೊತ್ತಿರುತ್ತೆ, ಮೇ ಬಿ ಸುಳ್ಳು ಹೇಳ್ತಿದ್ದಾನೆ ಏನೋ ಅಂತ ಅನ್ಕೋತಿರ್ತಾಳೆ. ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಊರಿನ ಹೊರಗಡೆ ಇರ್ತಾ ಇರುವ ಒಂದು ದೊಡ್ಡ ಬಿಲ್ಡಿಂಗ್ ಅನ್ನ ತೋರಿಸ್ತಾರೆ. ಅದರಲ್ಲಿ ಮ್ಯಾಕ್ಸ್ ಅಂತ ಒಬ್ಬಳು ಹುಡುಗಿ ಇರ್ತಿದ್ದಾಳೆ. ಇವಳೇನೆ ಆ ಪ್ರೊಪೈನ್ ಅನ್ನೋ ಕೆಮಿಕಲ್ ಸಬ್ಸ್ಟೆನ್ಸ್ ಗೆ ಮೈನ್ ಡೀಲರ್ ಆಗಿ ಕೆಲಸ ಮಾಡೋಳು. ಇವಳೇನೆ ಫಸ್ಟ್ ಆ ಪ್ರೊಪೈನ್ ಟ್ಯಾಂಕರ್ಸ್ ಅನ್ನೆಲ್ಲ ಊರಿನ ಒಳಗಡೆ ಕಳಿಸ್ಕೊಡ್ತಾಳೆ. ನಂತರವೇ ಆ ಕೌನ್ಸಿಲರ್, ಡಾಕ್ಟರ್, ಶರೀಫ್ ಅಂತ ಮೂವರು ಸೇರಿ ಅದನ್ನ ತಗೊಂಡು ಡಾಕ್ಟರ್ ಅವರ ಮನೆಯಲ್ಲಿ ಇಟ್ಟು ಅದನ್ನ ಡ್ರಗ್ಸ್ ಆಗಿ ಚೇಂಜ್ ಮಾಡಿ ಊರಿನಲ್ಲಿ ಇರ್ತಾ ಇರುವ ಯಂಗ್ಸ್ಟರ್ಸ್ ಗಳ ಸೇಲ್ ಮಾಡಿ ಅವ್ರಗಳನ್ನ ಹಾಲ್ ಮಾಡಿ ಹಣವನ್ನ ಸಂಪಾದನೆ ಮಾಡ್ತಾರೆ. ಸೊ ಈ ಹುಡುಗಿನೇ ಮೇನ್ ವಿಲನ್. ಸೊ ಮ್ಯಾಕ್ಸ್ ಅನ್ನು ನೋಡೋದಕ್ಕಾಗಿನೇ ನಮ್ಮ ಕೌನ್ಸಿಲರ್ ಅವರು ಅವಳ ಮನೆಗೆ ಬಂದಿರ್ತಾರೆ. ಸೊ ಇವಳು ತಾನೇ ಮೇನ್ ವಿಲನ್. ಆದ್ರಿಂದ ಕೌನ್ಸಿಲರ್ ಅವರೇ ಸ್ವಲ್ಪ ನಿಧಾನಕ್ಕೆ ಹೆದರಿನೇ ಒಳಗಡೆ ಹೋಗ್ತಾರೆ. ಆವಾಗ ಮ್ಯಾಕ್ಸ್ ಕೌನ್ಸಿಲರ್ ಅನ್ನು ನೋಡ್ಬಿಟ್ಟು, ಏನು ನೀವು ಇಂತಹ ಸಮಯದಲ್ಲಿ ತುಂಬಾನೇ ಹಣವನ್ನ ಸಂಪಾದನೆ ಮಾಡಬೇಕು, ಸೊ ತುಂಬಾನೇ ಡ್ರಗ್ಸ್ ಟ್ಯಾಬ್ಲೆಟ್ಸ್ ಅನ್ನ ರೆಡಿ ಮಾಡಿ ಅದನ್ನ ತುಂಬಾನೇ ಯಂಗ್ಸ್ಟರ್ಸ್ ಹುಡುಗರಿಗೆ ಕೊಡಿ ಅಂತ ಅವರಿಗೆ ಅಡ್ವೈಸ್ ಅನ್ನ ಮಾಡ್ತಿರ್ತಾಳೆ. ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಜರ್ರಿ ಅವಳು ಡೈರೆಕ್ಟ್ ಆಗಿ ಪೊಲೀಸ್ ಸ್ಟೇಷನ್ ಗೆ ಜೂನಿಯರ್ ನ ನೋಡೋದಕ್ಕಾಗಿ ಬರ್ತಾಳೆ. ಅವನ ಹತ್ರ ನನಗೆ ಫಿಟ್ಸ್ ಬರುತ್ತೆ ಅಂತ ಆಲ್ರೆಡಿ ನಿನಗೆ ಹೇಗೋ ಗೊತ್ತಿತ್ತು ಅಂತ ಕೇಳ್ಬೇಕಾದ್ರೆ ಜೂನಿಯರ್, ಸರಿ ನನ್ನ ಜೊತೆ ಬಾ, ನಾನು ನಿನಗೆ ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳಿ ಜರ್ರಿಯನ್ನ ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಸೊ ಅವನ ಮನೆಗೆ ಬಂದಿದ್ದ ತಕ್ಷಣ ಅವನ ತಾಯಿ ಇದ್ದಿದ್ದ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ಆಕ್ಚುಲಿ ಅವನ ತಾಯಿಯನ್ನು ನೋಡಿದ್ರೆ ಸೂಸೈಡ್ ಮಾಡಿ ಸತ್ತೋಗ್ಬಿಟ್ಟಿರ್ತಾರೆ. ಮತ್ತೆ ಆ ರೂಮ್ ಅನ್ನು ನೋಡ್ಬೇಕಾದ್ರೆ ಫುಲ್ ಪೇಂಟಿಂಗ್ಸ್ ಆಗಿ ಇರುತ್ತೆ. ಆವಾಗ ಜೂನಿಯರ್ ಹುಡುಗ, ನನ್ನ ತಾಯಿಯವರು ಸಾಯೋಕ್ಕೂ ಮುಂಚೆ ತುಂಬಾನೇ ಪೇಂಟಿಂಗ್ಸ್ ಅನ್ನ ಮಾಡಿದ್ರು, ಅದರಲ್ಲಿ ಒಂದು ಪೇಂಟಿಂಗ್ ಅಲ್ಲಿ ನಾನು ಬೆಟ್ಟದ ಮೇಲೆ ನಿಂತಿರ್ಬೇಕಾದ್ರೆ ಆಕಾಶದಿಂದ ತುಂಬಾನೇ ಪಿಂಕ್ ಸ್ಟಾರ್ಸ್ ಬೀಳೋ ರೀತಿ ಡ್ರಾ ಮಾಡಿದ್ದಾರೆ. ಅವೆಲ್ಲ ಅವರ ಕನಸು ಅಂತ ನನ್ನ ಹತ್ರ ಹೇಳಿದ್ರು. ಆದ್ರೆ ನಿನ್ನನ್ನ ಯಾವಾಗ ನೋಡಿದ್ರು ನನಗೂ ನಿನಗೂ ತುಂಬಾನೇ ಕನೆಕ್ಷನ್ ಇರ್ತಿದೆ ಅಂತ ನನಗೆ ಫೀಲ್ ಆಯ್ತು. ಅದರಲ್ಲೂ ಈ ಮಿರರ್ ಬಾಲ್ ಯಾವಾಗ ಬಂತು, ಖಂಡಿತ ಮಿರರ್ ಬಾಲ್ಗೂ ನಿನಗೂ ಏನೋ ಒಂದು ಕನೆಕ್ಷನ್ ಇರ್ತಿದೆ ಅಂತ ನನ್ನ ಮನಸ್ಸೊಳಗಡೆ ಹೇಳ್ತಾನೆ ಇತ್ತು. ಆದ್ರಿಂದಾನೇ ನಾನು ನಿನ್ನನ್ನು ತುಂಬಾನೇ ಲವ್ ಮಾಡೋದಕ್ಕೆ ಶುರು ಮಾಡಿದೆ ಅಂತ ಹುಡುಗ ಜರ್ರಿಗೆ ಹೇಳ್ತಾನೆ. ಇದನ್ನೆಲ್ಲ ಕೇಳಿದ ನಮ್ಮ ಜರ್ರಿಗೆ ಅವನ ಮೇಲೆ ಎಮೋಷನಲ್ ಆಗುತ್ತೆ. ಹೋ, ಹಾಗಾದ್ರೆ ನಾವೇನೇ ಜೂನಿಯರ್ ಅನ್ನ ತಪ್ಪಾಗಿ ತಿಳ್ಕೊಬಿಟ್ಟಿದೀವಿ, ಅವನು ಒಳ್ಳೆಯವನೇ ನಮ್ಮನ್ನ ಲವ್ ಮಾಡಿದಾನೆ ಅಷ್ಟೇ ಅಂತ ಅರ್ಥ ಆಗುತ್ತೆ. ಹಾಗೆ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಪೊಲೀಸ್ ಲೇಡಿ ಎಲ್ಲಿಗೆ ಬಂದಿರ್ತಾರೆ ಅಂದ್ರೆ ಆ ಪ್ರೊಪೈನ್ ಟ್ಯಾಂಕರ್ಸ್ ಎಲ್ಲ ಇರುವ ಜಾಗವನ್ನು ಕಂಡುಹಿಡಿದು ಅಲ್ಲಿಗೆ ಬರ್ತಾರೆ. ಅದರ ಸಿಸಿಟಿವಿ ಅನ್ನೆಲ್ಲ ಚೆಕ್ ಮಾಡಿ ನೋಡ್ಬೇಕಾದ್ರೆ ಈ ಊರಿನ ಪೊಲೀಸ್ ಆಫೀಸರ್ ಶರೀಫ್ ಇರ್ತಿದ್ರಲ್ಲ, ಅವರು ಅವಾಗ ಈ ಜಾಗಕ್ಕೆ ಬಂದು ಆ ಮ್ಯಾಕ್ಸ್ ಲೇಡಿ ಜೊತೆ ಸೇರಿ ತುಂಬಾನೇ ಡೀಲಿಂಗ್ಸ್ ಅನ್ನ ಮಾತಾಡಿದ್ದಾರೆ ಅಷ್ಟೇ. ಇದನ್ನು ನೋಡಿದ ತಕ್ಷಣ ನಮ್ಮ ಪೊಲೀಸ್ ಲೇಡಿಗೆ ಸಿಕ್ಕಾಪಟ್ಟೆ ಗಾಬರಿ ಆಗ್ಬಿಡುತ್ತೆ. ನಾನು ಇಷ್ಟು ದಿನ ಅವರನ್ನ ತುಂಬಾನೇ ಒಳ್ಳೆಯವರು ಅಂತ ಅನ್ಕೊಂಡಿದ್ನಲ್ಲ, ಆದ್ರೆ ಅವರೇನೇ ಇಂತಹ ಒಂದು ಇಲಿಗಲ್ ಬಿಸ್ನೆಸ್ ಅನ್ನ ಮಾಡಿರ್ತಾರೆ ಅಂತ ನಾನು ಕನ್ಸೋಲು ಅನ್ಕೊಂಡಿರ್ಲಿಲ್ಲ ಅಂತ ಫೀಲ್ ಮಾಡಿ
ತುಂಬಾನೇ ಬೇಜಾರಾಗ್ತಿರ್ತಾಳೆ. ಯಾಕೆ ಅಂದ್ರೆ ಆ ಶರೀಫ್ ಅವರು ಸತ್ತಾಗ ಈ ಹುಡುಗಿನೇ ತುಂಬಾನೇ ಫೀಲ್ ಮಾಡಿರ್ತಾಳೆ. ಆದ್ರೆ ಇವಾಗ ಪೊಲೀಸ್ ಅವರು ಕೆಟ್ಟವರಂತ ಗೊತ್ತಾದ ಮೇಲೆ ನಮ್ಮ ಹುಡುಗಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನಂತರ ಒಂದು ಜಾಗದಲ್ಲಿ ನಮ್ಮ ಹೀರೋ ಮತ್ತೆ ಕೌನ್ಸಿಲರ್ ನಿಂತು ಮಾತಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಮ್ಯಾಕ್ಸ್ ಲೇಡಿ ಬರ್ತಾಳೆ. ಆವಾಗ್ಲೇನೆ ನಮಗೆ ಇನ್ನೊಂದು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ, ನಮ್ಮ ಹೀರೋನೇ ಈ ಮ್ಯಾಕ್ಸ್ ಲೇಡಿ ಹತ್ರನೇ ಕೆಲಸ ಮಾಡ್ತಿದ್ದಾನೆ ಅಂತ. ಸೊ ಆ ಲೇಡಿ ಜೂಜು ಆಟ ಕ್ಲಬ್ ಹೌಸ್ ಅನ್ನ ಇಟ್ಟು ರನ್ ಮಾಡ್ತಿದ್ದಾಳೆ. ಅಲ್ಲಿಗೆ ಬಂದು ಸೋಲೋವರ್ ಹತ್ರ ಇಂದ ಹಣವನ್ನ ಕಲೆಕ್ಟ್ ಮಾಡೋದಕ್ಕಾಗಿನೇ ನಮ್ಮ ಹೀರೋವನ್ನ ಇಟ್ಟು ಕೆಲಸ ತಗೋತಿರ್ತಾಳೆ. ಸೊ ಆ ಲೇಡಿಗಾಗಿ ಕೆಲಸ ಮಾಡುವ ಕೆಲಸಗಾರನೇ ನಮ್ಮ ಹೀರೋ. ಆದ್ರೂ ಆ ಲೇಡಿಯನ್ನು ನಮ್ಮ ಹೀರೋಗೆ ಒಂದು ಚೂರುವೆ ಇಷ್ಟವಾಗಲ್ಲ. ಆದ್ರೂ ಮ್ಯಾಕ್ಸ್ ಲೇಡಿ ಇವರಿಬ್ಬರ ಸಿಚುವೇಶನ್ ಅನ್ನು ಯೂಸ್ ಮಾಡ್ಕೊಂಡು ಒಂದು ಡೀಲಿಂಗ್ ಅನ್ನು ಮಾತಾಡ್ತಾಳೆ. ನಿಮ್ಮ ಸೀಕ್ರೆಟ್ಸ್ ಹೊರಗಡೆ ಬರಬಾರ್ದು ಅಂದ್ರೆ ನಾನು ಹೇಳೋ ವಿಷಯವನ್ನು ನೀವು ಕೇಳಲೇಬೇಕು, ಓಕೆನಾ ಅಂತ ಕೇಳಿದ ತಕ್ಷಣ ಈ ಕೌನ್ಸಿಲರ್ಗೆ ಬೇರೆ ದಾರಿನೇ ಇಲ್ಲ, ಸರಿ ಅಂತ ಹೇಳಿ ತಲೆ ತಗ್ತಾರೆ. ನಂತರ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಆಮೇಲೆ ನಮ್ಮ ಹೀರೋ ಮಾತ್ರವೇ ಅಲ್ಲಿ ಅಲೋನ್ ಆಗಿರ್ತಾನೆ. ಅವನ ಹತ್ರ ಈ ಮ್ಯಾಕ್ಸ್ ಲೇಡಿ, ನೀನು ಹೀರೋಯಿನ್ ಅವಳ ಹಸ್ಬೆಂಡ್ ಅನ್ನ ಕೊಂದ್ಬಿಟ್ಟು ಅವಳ ಜೊತೆ ಸೇರಿ ಅವಳ ಮನೆಯಲ್ಲೇ ಇದ್ದು ಲೀವ್ ಮಾಡ್ತಿದ್ಯಾ ಅನ್ಸುತ್ತೆ, ಏನು ಲಿವಿಂಗ್ ಟುಗೆದರ್ ಅಲ್ಲಿ ಇರ್ತಿದ್ದೀರಾ, ಅಕಸ್ಮಾತ್ ನನ್ನನ್ನು ಏಮರ್ಸ್ಬೇಕು ಅಂತ ಮಾತ್ರ ನೀನು ಅನ್ಕೋಬಿಟ್ರೆ ಅಷ್ಟೇ, ನಿನ್ನ ಬಗ್ಗೆ ಎಲ್ಲ ವಿಷಯವನ್ನು ಹೀರೋಯಿನ್ಗೆ ಹೇಳ್ಬಿಡ್ತೀನಿ ಅಂತ ಹೀರೋವನ್ನು ಹೆದರ್ಸೋದಕ್ಕೆ ಶುರು ಮಾಡ್ಕೋತಾಳೆ. ನಂತರ ಈ ಕಡೆ ನೋಡಿದ್ರೆ ನಮ್ಮ ಜೋ ಹುಡುಗ ಮತ್ತೆ ಅವನ ಫ್ರೆಂಡ್ ಹುಡುಗಿ ಇಬ್ಬರು ನಮ್ಮ ಹೀರೋಯಿನ್ ಅನ್ನ ಕರ್ಕೊಂಡು ಆ ಇಡೀ ಊರ್ ಪೂರ್ತಿ ಆ ಮೊಟ್ಟೆಯನ್ನು ಹುಡುಕಿ ಸುತ್ತಾಡ್ತಿರ್ತಾರೆ. ಎಲ್ಲಿಗೆ ಹೋಯ್ತು, ಅದು ಏನಾಗಿರ್ಬಹುದು, ಅದನ್ನ ಇಟ್ಟು ತಾನೇ ನಾವು ಏನನ್ನಾದ್ರೂ ಹುಡುಕಿ ಕಂಡುಹಿಡಿಯೋದಕ್ಕೆ ಆಗುತ್ತೆ, ಏನನ್ನಾದ್ರೂ ಮಾಡೋಕೆ ಆಗುತ್ತೆ ಅಂತ ಹುಡುಕಿ ನೋಡಿ ಸಿಗದೆ ಇರೋದ್ರಿಂದ ತುಂಬಾನೇ ಬೇಜಾರಾಗಿ ಅಪ್ಸೆಟ್ ಆಗಿ ಹುಡುಗರು ಮನೆಗೆ ಬಂದು ಸೇರ್ತಾರೆ. ಆವಾಗ ಅವರ ಮನೆಯ ಬ್ಯಾಕ್ ಯಾರ್ಡ್ ಅಲ್ಲಿ ಆ ಬ್ಲಾಕ್ ಕಲರ್ ಮೊಟ್ಟೆ ಇರುತ್ತೆ. ಅದನ್ನು ನೋಡಿ ತುಂಬಾನೇ ಶಾಕ್ ಆಗ್ತಾರೆ. ಇದು ಹೇಗೆ ಈ ಜಾಗಕ್ಕೆ ಬಂತು ಅಂತ ಗಾಬರಿಯಾಗಿ ನೋಡ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಆ ಜಾಗಕ್ಕೆ ನಮ್ಮ ಜೆರ್ರಿ ಬರ್ತಾಳೆ. ಬಂದವಳು ತಮ್ಮನ ಹತ್ರ, ನೆನೆ ರಾತ್ರಿ ನೀನು ತಾನೇ ಕಣೋ ಈ ಮೊಟ್ಟೆಯನ್ನು ತಂದು ಈ ಬ್ಯಾಕ್ ಯಾರ್ಡ್ ಅಲ್ಲಿ ಇಟ್ಟೆ, ಮತ್ತೆ ಯಾಕೋ ಏನುವೆ ಗೊತ್ತಿಲ್ದಿರೋ ರೀತಿ ಒಂದ್ ರೀತಿ ಪೆಕ್ರನಂಗ್ ನಿಂತಿದ್ಯಾ ಅಂತ ಕೇಳಿದ್ರೆ ಆ ರೀತಿ ನಡೆದಿದ್ದ ವಿಷಯವೇ ನಮ್ಮ ಜೋ ಹುಡುಗನಿಗೆ ನೆನ್ಪೇ ಇಲ್ಲ. ಸರಿ ಓಕೆ, ಏನನ್ನು ತಲೆಗೆ ಹಾಕಿ ಕನ್ಫ್ಯೂಷನ್ ಆಗೋದು ಬೇಡ, ಫಸ್ಟ್ ಈ ಮೊಟ್ಟೆಯನ್ನು ನಾವು ನೋಡೋಣ ಅಂತ ಹೇಳಿ ನಮ್ಮ ಜೋ, ನಮ್ಮ ಫ್ರೆಂಡ್ ಹುಡುಗಿ ಮತ್ತೆ ನಮ್ಮ ಜೆರ್ರಿ ಮೂವರುವೆ ಸೇರಿ ಆ ಬ್ಲಾಕ್ ಕಲರ್ ಮೊಟ್ಟೆ ಮೇಲೆ ಇರ್ತಾ ಇರುವ ಟ್ರಾನ್ಸ್ಪರೆಂಟ್ ವಾಲ್ ಮೇಲೆ ಕೈಯನ್ನು ಮಡುತ್ತಾರೆ. ಅದನ್ನ ಟಚ್ ಮಾಡಿದ ತಕ್ಷಣ ಅದು ಒಂದ್ ರೀತಿ ರಿಯಾಕ್ಟ್ ಆಗೋದಕ್ಕೆ ಶುರುವಾಗುತ್ತೆ. ಅದು ಏನು ಅಂದ್ರೆ ಇವರ ಮೂವರಿಗೆ ಫಿಟ್ಸ್ ಬಂದಿರುತ್ತೆ ಅಲ್ವಾ, ಅಂದ್ರೆ ಏನು ಆ ಮೊಟ್ಟೆ ಇವರ ಮೂವರನ್ನೇ ಸೆಲೆಕ್ಟ್ ಮಾಡಿದೆ ಅಂತ ಅರ್ಥ. ಆದ್ರೆ ಆ ಮೊಟ್ಟೆ 4 ಜನರನ್ನ ಸೆಲೆಕ್ಟ್ ಮಾಡಿರುತ್ತೆ, ಆದ್ರೆ ಇವರು ಮೂವರು ಮಾತ್ರವೇ ಈ ಜಾಗದಲ್ಲಿ ಇರ್ತಿದ್ದಾರೆ, ಇನ್ನೊಂದು ಕೈ ಮಿಸ್ ಆಗ್ತಿದೆ. ಸೊ ಇನ್ನೊಬ್ಬರು ಈ ಜಾಗದಲ್ಲಿ ಇದ್ರೆ ಮಾತ್ರವೇ ಈ ಮೊಟ್ಟೆಯ ಬಗ್ಗೆ ಫುಲ್ ಡೀಟೇಲ್ಸ್ ನಮಗೆ ಗೊತ್ತಾಗ್ಲಿಕ್ಕೆ ಬರ್ಬೋದು. ಸೊ ಖಂಡಿತ ಆ ವ್ಯಕ್ತಿ ಊರಿನ ಒಳಗಡೆನೆ ಇರಬೇಕು, ಅವರಿಗೆ ಫಿಟ್ಸ್ ಬಂದಿರಬೇಕು, ಖಂಡಿತ ಅವರನ್ನು ಹುಡುಕಿ ನಾವು ಬೇಗನೆ ಕಂಡು ಹಿಡಿಬೇಕು. ಸರಿ ಓಕೆ, ಇವತ್ತಿನ ದಿನ ಈ ಬ್ಲಾಕ್ ಕಲರ್ ಮೊಟ್ಟೆಯನ್ನು ನಾವೇನೆ ಕಾಪಾಡಬೇಕು, ಇದನ್ನ ಸೇಫ್ ಆಗಿ ನೋಡ್ಕೋಬೇಕು ಅಂತ ಮೂವರುವೆ ಸೇರಿ ಅವತ್ತಿನ ರಾತ್ರಿ ಅಲ್ಲೇನೆ ಮಲಗಿ ನಿದ್ದೆ ಮಾಡ್ಬಿಡ್ತಾರೆ. ಅದು ಮಾತ್ರ ಇಲ್ಲ, ಇವತ್ತಿಗೆ ಆ ಮಿರರ್ ವಾಲ್ ಇವರ ಊರನ್ನ ಸುತ್ತ ಬಂದು 9 ದಿನ ಕಂಪ್ಲೀಟ್ ಆಗ್ತಿದೆ. ಫಸ್ಟ್ ನಮ್ಮ ಫ್ರೆಂಡ್ ಹುಡುಗಿನೇ ಎಚ್ಚರಿ ಆಗ್ತಾಳೆ, ಬೇಗನೆ ಬಂದು ಆ ಬ್ಲಾಕ್ ಕಲರ್ ಮೊಟ್ಟೆಯನ್ನು ನೋಡ್ತಾಳೆ. ನೋಡಿದ್ರೆ ಅದ್ರ ಒಳಗಡೆಯಿಂದ ಒಂದು ಹುಳ ಹೊರಗಡೆ ಬರುತ್ತೆ. ಸೊ ಬೇಗನೆ ಮಿಕ್ಕಿರುವ ಇಬ್ಬರನ್ನು ಎಬ್ಬಿಸಿ ಅದನ್ನ ಕರೆದು ತೋರಿಸ್ತಾಳೆ. ಅವ್ರುಗಳು ಇದನ್ನ ನೋಡ್ತಾರೆ, ಆದ್ರೆ ಅವ್ರುಗಳಿಗೆ ಏನುವೇ ಅರ್ಥವಾಗಲ್ಲ. ಆವಾಗ ತಮ್ಮ ಜೋ ಏನಂತ ಹೇಳ್ತಾನಂದ್ರೆ, ಆಲ್ರೆಡಿ ಆ ಮಿರರ್ ಬಾಲ್ ಮೇಲೆ ತುಂಬಾನೇ ಬಟರ್ಫ್ಲೈಸ್ ಬಂದು ಕೂತಿತ್ತಲ್ವಾ, ಹಾಗಾದ್ರೆ ಆ ಬಟರ್ಫ್ಲೈಸ್ ಗಳೇ ಎಲ್ಲದಕ್ಕೂ ರಾಜನಾಗಿರ್ಬೇಕು, ಮೇ ಬಿ ಅವುಗಳಿಗೇನೆ ಕಿರೀಟವನ್ನು ಕೊಡ್ಬೇಕು ಅಂತ ಒಂದ್ ರೀತಿ ಡೌಟ್ ಆಗಿ ಮಾತಾಡ್ತಾನೆ. ಅದೇ ತರನೇ ಮೂವರಿಗೆ ಡೌಟ್ ಆಗುತ್ತೆ. ಸರಿ ಇದನ್ನ ತಿಳ್ಕೊಳ್ಳೋಣ ಅಂತ ಒಂದು ಸಲ ಮಿರರ್ ವಾಲ್ ಮೇಲೆ ಕೈಯನ್ನು ಇಟ್ಟು ನೋಡೋಣ ಅಂತ ಅದ್ರ ಮೇಲೆ ಕೈಯನ್ನು ಇಟ್ಟು ನೋಡ್ತಾರೆ. ಆದ್ರೆ ಆ ಬಾಲ್ ಅನ್ನು ನೋಡಿದ್ರೆ 4ನೇದಾಗಿ ಇನ್ನೊಬ್ಬರು ಕೈಯನ್ನು ಮಡಗಬೇಕು ಅಂತ ತೋರಿಸ್ತಿರುತ್ತೆ. ಸರಿ ಓಕೆ, ಹಾಗಾದ್ರೆ ಫಸ್ಟ್ ನಾವು ಆ 4ನೇ ಮೆಂಬರ್ ಅನ್ನು ಹುಡುಕಿ ಕಂಡು ಹಿಡಿಬೇಕು. ಸೊ ನಮ್ಮ ಹುಡುಗರು ಅಲ್ಲಿಂದ ಹೋದ ಮೇಲೆ ಆ ಜಾಗಕ್ಕೆ ನಮ್ಮ ರೇಡಿಯೋ ಹುಡುಗಿ ಡೋಡ್ ಬರ್ತಾಳೆ. ನೋಡಿದ್ರೆ ಅಲ್ಲಿ ಬಟ್ಟೆಯನ್ನು ಹಾಕಿ ಏನೊಂದು ವಿಷಯವನ್ನ ಕವರ್ ಮಾಡಿ ಇಟ್ಟಿದ್ದಾರೆ. ಏನಿದು ಅಂತ ಹುಡುಗಿ ಓಪನ್ ಮಾಡಿ ನೋಡಿದ್ರೆ ಅದ್ರ ಒಳಗಡೆನೆ ಬ್ಲಾಕ್ ಕಲರ್ ಮೊಟ್ಟೆ ಇರ್ತಿದೆ. ಅದನ್ನ ನೋಡ್ಬಿಟ್ಟು ಏನಿದು ಅಂತ ಅನ್ಕೊಂಡು ಅದನ್ನ ಮುಟ್ಟೋಣ ಅಂತ ಅದ್ರ ಮೇಲೆ ಕೈಯನ್ನು ಇಡಬೇಕಾದ್ರೆ ಸುತ್ತ ಇರುವ ಮಿರರ್ ಬಾಲ್ ಅವಳ ಕೈಯನ್ನ ಅಕ್ಸೆಪ್ಟ್ ಮಾಡ್ತಿಲ್ಲ. ಆದ್ರಿಂದ ಶಾಕ್ ಹೊಡೆದಿದ್ದ ರೀತಿ ನಮ್ಮ ಹುಡುಗಿ ಅಲ್ಲಿಂದ ಹಾರಿ ಹೋಗಿ ದುಪ್ ಅಂತ ಬೀಳ್ತಾಳೆ. ಸೊ ಇದರ ಮುಖಾಂತರ ಸೆಲೆಕ್ಟ್ ಆಗಿರೋರ ಕೈಯಲ್ಲಿ ಮಾತ್ರವೇ ಆ ಮೊಟ್ಟೆಯನ್ನು ಟಚ್ ಮಾಡೋಕೆ ಆಗುತ್ತೆ, ಅದ್ರ ಮೇಲೆ ಕೈಯನ್ನು ಮಡಗೋಕೆ ಆಗುತ್ತೆ ಅನ್ನೋ ವಿಷಯ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಡೂಡ್ ಹುಡುಗಿಯ ಸದ್ದನ್ನ ಕೇಳಿ ನಮ್ಮ ಹುಡುಗರು ಬೇಗ ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಅವಳು ಅನ್ಕಾನ್ಶಿಯಸ್ ಆಗಿ ಬಿದ್ದಿರ್ತಾಳೆ. ತಕ್ಷಣವೇ ನಮ್ಮ ಹುಡುಗರು ಅವಳನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಅಲ್ಲಿ ನರ್ಸ್ ಮಾತ್ರವೇ ಇರ್ತಿದ್ದಾರೆ. ಆದ್ರೂ ನಮ್ಮ ಡೂಡ್ ಹುಡುಗಿಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ಬೇಕಾದ್ರೆ ಅವಳಿಗೆ ಕಾನ್ಶಿಯಸ್ ಗೆ ಬಂದು ಎಚ್ಚರಾಗಿ ಎದ್ದೇಳ್ತಾಳೆ. ನನಗೆ ಏನಾಯ್ತು, ನನಗೆ ಏನುವೇ ನೆನಪಾಗ್ತಿಲ್ವಲ್ಲ, ಯಾವ್ದೋ ಜನರೇಟರ್ ಅನ್ನು ಟಚ್ ಮಾಡಿದೆ, ನಾನು ಶಾಕ್ ಹೊಡೆದು ದೂರ ಹೋಗಿ ಬಿದ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ, ಸರಿ ಒಳ್ಳೇದಾಯ್ತು, ಇವಳು ಹಾಗೇನೆ ಅನ್ಕೊಂಡಿರ್ಲಿ, ಆ ಮೊಟ್ಟೆ ಬಗ್ಗೆ ಯಾರಿಗೂ ಹೊರಗಡೆ ಗೊತ್ತಾಗಬಾರ್ದು ಅಂತ ಇವರು ಮೂವರುವೆ ಅನ್ಕೋತಾರೆ. ಹಾಗಿರ್ಬೇಕಾದ್ರೆ ಈ ಸಮಯದಲ್ಲಿ ನಮ್ಮ ಜೆರ್ರಿಗೆ ಒಂದು ಐಡಿಯಾ ಬರುತ್ತೆ. ತಕ್ಷಣ ಅಲ್ಲಿದ್ದ ನರ್ಸ್ ಹತ್ರ, ಇಲ್ಲಿ ಯಾರಾದ್ರೂ ಫಿಟ್ಸ್ ಬಂದು ಅಡ್ಮಿಟ್ ಆದ್ರ ಹಾಸ್ಪಿಟಲ್ಗೆ ಅಂತ ಕೇಳ್ತಾಳೆ. ಆ ರೀತಿ ಕೇಳಿದ ತಕ್ಷಣ ನರ್ಸುವೆ ಶಾಕ್ ಆಗ್ಬಿಟ್ಟು, ನನಗೆ ಗೊತ್ತಿದ್ದು ಇಲ್ಲಿಯವರೆಗೂ ಯಾರು ಆ ರೀತಿ ಅಡ್ಮಿಟ್ ಆಗಿಲ್ಲ, ಆದ್ರೆ ಇದಕ್ಕೂ ಮುಂಚೆ ಆ ಜೂನಿಯರ್ ಹುಡುಗ ಒಂದು ಸಲ ಫಿಟ್ಸ್ ಬಂದು ಅಡ್ಮಿಟ್ ಆಗಿದ್ದ, ನಾನು ಅದನ್ನ ಡೈರೆಕ್ಟ್ ಆಗಿ ನೋಡಿದೀನಿ ಅಂತ ಹೇಳ್ತಾರೆ. ಅಷ್ಟೇ ಇವಾಗ್ಲೇನೆ ನಮ್ಮ ಜೆರ್ರಿ ಹುಡುಗಿಗೆ ಎಲ್ಲವೇ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಅವನಿಗೆ ಈ ಮಿರರ್ ಬಾಲ್ ಬಗ್ಗೆ ಗೊತ್ತಿರೋದಕ್ಕೆ ಚಾನ್ಸಸ್ ಇದರಿಂದಾನೇ ಇರಬೇಕು, ಆದ್ರಿಂದಾನೇ ಅವನ ತಾಯಿ ಕೂಡ ಅವನನ್ನ ಇಟ್ಟು ಆ ರೀತಿ ಒಂದು ಪೇಂಟಿಂಗ್ ಅನ್ನ ಮಾಡಿರ್ಬೇಕು. ಖಂಡಿತ ಅವನೇನೆ 4ನೇದಾಗಿ ಸೆಲೆಕ್ಟ್ ಆಗಿರುವ ವ್ಯಕ್ತಿ.
ವ್ಯಕ್ತಿ ಅಂತ ಇವಳಿಗೆ ಚೆನ್ನಾಗಿನೇ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಸೊ ತಕ್ಷಣ ಅವನನ್ನು ಹುಡುಕಿ ಬೇಗನೆ ಹೊರಡುತ್ತಾಳೆ. ಕಟ್ ಮಾಡಿದ್ರೆ ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋ ಮತ್ತೆ ಕೌನ್ಸಿಲರ್ ಆ ಮ್ಯಾಕ್ಸ್ ಅನ್ನ ಏನನ್ನ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಓವರ್ ಆಗಿ ದುರಂಕಾರದಲ್ಲಿ ಆಡ್ತಿದ್ದಾಳೆ, ಅವಳನ್ನ ಏನನ್ನಾದ್ರೂ ಮಾಡ್ಬೇಕು ಅಂತ ಮಾತಾಡ್ತಿರ್ತಾರೆ. ಆವಾಗ ಕೌನ್ಸಿಲರ್ ಈ ಊರಲ್ಲಿ ಸೀಕ್ರೆಟ್ ಆಗಿ ಒಂದು ಮನೆಯನ್ನ ಕೊಟ್ಟಿಟ್ಟಿದ್ದಾಳೆ ಆ ಮ್ಯಾಕ್ಸ್, ಅದನ್ನ ಯಾರಿಗೂ ಗೊತ್ತಿಲ್ಲದೆ ಸೀಕ್ರೆಟ್ ಆಗಿ ಇಟ್ಟು ಮೇಂಟೈನ್ ಮಾಡ್ತಿದ್ದಾಳೆ. ಆ ಜಾಗಕ್ಕೆ ಮಾತ್ರ ನಾವು ಯಾರಿಗೂ ಗೊತ್ತಿಲ್ಲದೆ ಅಲ್ಲಿಗೆ ಹೋಗಿ ನಮ್ಮ ಫೈಲ್ಸ್ ಅನ್ನ ಮಾತ್ರ ನಾವು ತಗೋಬಿಟ್ರೆ ಅವಳ ಕಂಟ್ರೋಲ್ ಅಲ್ಲಿ ನಾವು ಇರೋದು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಲೇಕ್ ರೀತಿ ಇರುತ್ತೆ, ಅದನ್ನ ಬೋಟ್ ಅನ್ನು ಯೂಸ್ ಮಾಡಿ ಕ್ರಾಸ್ ಮಾಡಿಬಿಟ್ಟು ಈ ಕಡೆ ಬಂದು ಆ ಮನೆಗೆ ಬಂದು ಸೇರ್ತಾರೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಅಲ್ಲಿ ಒಂದು ಏಜ್ ಆದ ಲೇಡಿ ಮಾತ್ರವೇ ಇರ್ತಿದ್ದಾರೆ. ಓ ಇವರು ಈ ಮನೆಯಲ್ಲಿ ಕೆಲಸ ಮಾಡೋರು ಅನ್ಸುತ್ತೆ ಅಂತ ಅನ್ಕೊಂಡು ಅವರ ಜೊತೆ ನಾರ್ಮಲ್ ಆಗಿ ಮಾತಾಡಿ ನೀರನ್ನು ಕೊಡಿ ಅಂತ ಹೇಳಿ ಒಳಗಡೆ ಅವರನ್ನು ಕಳಿಸ್ಬಿಟ್ಟು ಈ ಕೌನ್ಸಿಲರ್ ಅವನಿಗೆ ಸಂಬಂಧಪಟ್ಟ ಫೈಲ್ ಏನಾದ್ರೂ ಈ ಜಾಗದಲ್ಲಿ ಇರ್ತಿದ್ಯಾ ಅಂತ ಹುಡುಕ್ತಿರ್ತಾರೆ. ಯಾಕೆಂದ್ರೆ ಆ ಫೈಲ್ ಅನ್ನ ಮಾತ್ರ ಇವನು ತಗೋಬಿಟ್ರೆ ಈ ಸಾವುಕಾರ ಈ ಮ್ಯಾಕ್ಸ್ ಹತ್ರ ಇಂದ ತಪ್ಪಿಸ್ಕೊಬಿಡ್ಬೋದಲ್ಲ. ಆವಾಗ ಮ್ಯಾಕ್ಸ್ ಲೇಡಿಯ ಒಂದು ಚಿಕ್ಕ ವಯಸ್ಸಿನ ಫೋಟೋ ಆ ಜಾಗದಲ್ಲಿ ಇರುತ್ತೆ. ಅದನ್ನ ಕೌನ್ಸಿಲರ್ ಅವರು ನೋಡಿದ್ರೆ ಆ ಫೋಟೋದಲ್ಲಿ ಅವಳ ಪಕ್ಕದಲ್ಲಿ ನಿಂತಿರೋದು ಈ ಮನೆಯಲ್ಲಿ ಕೆಲಸ ಮಾಡುವ ಕೆಲಸಗಾರಿ ಅಂತ ಅನ್ಕೊಂಡಲ್ವಾ ಕೌನ್ಸಿಲರ್, ಆ ಏಜ್ ಆದ ಲೇಡಿನೇ ಅವಳ ಪಕ್ಕದಲ್ಲಿ ನಿಂತಿರ್ತಾರೆ. ಕೌನ್ಸಿಲರ್ಗೆ ಇವಾಗ್ಲೇನೆ ಎಲ್ಲವೇ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಅಯ್ಯೋ ನಾವು ಸರಿಯಾಗಿ ಬಂದು ನಾವು ಸಿಗೋಕೋಬಿಟ್ವಾ ಅಂತ ಅನ್ಕೊಂಡೆ. ಹಾಗೆ ನಿಧಾನಕ್ಕೆ ಹಿಂದೆ ತಿರುಗಬೇಕಾದ್ರೆ ಅಲ್ಲಿ ಆ ಜಾಗದಲ್ಲಿ ಆ ಏಜ್ ಆದ ಲೇಡಿ ಕೈಯಲ್ಲಿ ಒಂದು ಗನ್ನನ್ನು ಹಿಡ್ಕೊಂಡು ಅಷ್ಟೇ ಕೌನ್ಸಿಲರ್ ಅನ್ನ ಹೆದರ್ಸೋದಕ್ಕೆ ಶುರು ಮಾಡ್ತಾರೆ. ಆವಾಗ್ಲೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಈ ಏಜ್ ಆದ ಲೇಡಿ ಬೇರೆ ಯಾರು ಇಲ್ಲ, ಮ್ಯಾಕ್ಸ್ ಹುಡುಗಿಯ ಅಮ್ಮ ಅಂತ. ಸೊ ಇವಾಗ ಕೌನ್ಸಿಲರ್ ಹತ್ರ ಅಯ್ಯೋ ಚೇ ಪಾಪ ಕಣು ನೀನು ಈ ರೀತಿ ಬಂದು ನನ್ನ ಹತ್ರ ಸಿಗೋಕೋಬಿಟ್ಟೆ ಅಲ್ಲ ಅಂತ ಹೇಳ್ಬೇಕಾದ್ರೆ ಕೌನ್ಸಿಲರ್ ನಿನ್ನ ಮಗಳು ಈ ಊರಿಗೆ ತುಂಬಾನೇ ಕೆಟ್ಟ ಕೆಲಸವನ್ನ ಮಾಡ್ತಿದ್ದಾಳೆ, ಅನ್ಯಾಯ ಮಾಡ್ತಿದ್ದಾಳೆ, ಅದನ್ನ ಅವಳನ್ನ ಸ್ಟಾಪ್ ಮಾಡೋದಕ್ಕೆ ಹೇಳು, ಅದನ್ನ ಹೇಳೋದಕ್ಕಾಗಿನೇ ನಾನು ಇಲ್ಲಿಗೆ ಬಂದೆ ಅಂತ ಕೌನ್ಸಿಲರ್ ಹೇಳ್ಬೇಕಾದ್ರೆ ಅದಕ್ಕೆ ಈ ಏಜ್ ಆದ ಲೇಡಿ ನಿನಗೆ ಅವೆಲ್ಲ ನೆನ್ಪಿರಲ್ಲ, ನಾನು ಈ ಊರೊಳಗಡೆ ಬರ್ಬೇಕಾದ್ರೆ ನನಗೆ 16 ವರ್ಷ, ಆವಾಗ ನಾನು ಪ್ರೆಗ್ನೆಂಟ್ ಆಗಿ ಬೇರೆ ಇದ್ದೆ, ಆದ್ರೆ ಇಡೀ ಊರಿನ ಜನರು ಎಲ್ಲರೂ ಸೇರಿ ನನ್ನನ್ನು ಓಡಿಸ್ಬಿಟ್ರಿ, ನನ್ನನ್ನು ದೂರ ಮಾಡಿಬಿಟ್ರಿ, ನನಗೆ ತುಂಬಾನೇ ಕೆಟ್ಟ ಹೆಸರನ್ನ ಕೊಟ್ರಿ, ಇವನ್ನೆಲ್ಲ ನನ್ನ ಮನಸ್ಸೊಳಗಡೆ ಇಟ್ಕೊಂಡು ನನ್ನ ಮಗಳನ್ನ ಸಾಕಿ ಬೆಳೆಸಿದೆ, ನನ್ನ ಕಷ್ಟಗಳನ್ನ ನಾನು ಮರೆತರೂ ಕೂಡ ನನ್ನ ಮಗಳು ಮರೆಯೋದಿಲ್ಲ, ಇನ್ನವೇ ಅವು ಎಲ್ಲವನ್ನು ನೆನಪಲ್ಲಿ ಇಟ್ಟಿದ್ದಾಳೆ, ಇವಾಗ ನೋಡು ಎಷ್ಟು ದೊಡ್ಡ ಸಾಹುಕಾರಿ ಆಗ್ಬಿಟ್ಟಿದ್ದಾಳೆ ಅಂತ. ನನ್ನ ಮಗಳಿಗೆ ಈ ಊರು ಯಾವುದೇ ಒಳ್ಳೆದನ್ನು ಮಾಡಿಲ್ಲ, ಎಲ್ಲ ಕೆಟ್ಟ ವಿಷಯಗಳನ್ನೇ ಮಾಡಿದ್ದು, ಸೊ ನನ್ನ ಮಗಳು ಸುಮ್ನೆ ಈ ಊರನ್ನ ಬಿಡಲ್ಲ ಅಂತ ಹೇಳ್ಬೇಕಾದ್ರೆ ಇವಾಗ್ಲೇನೆ ಕೌನ್ಸಿಲರ್ಗೆ ನಮ್ಮ ಮ್ಯಾಕ್ಸ್ ಲೇಡಿಯ ಬ್ಯಾಕ್ ಗ್ರೌಂಡ್ ಎಲ್ಲ ಏನು ಅಂತ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸೊ ಈ ಊರಿನ ರಿವೆಂಜ್ ತಗೊಳ್ಳೋದಕ್ಕಾಗಿನೇ ಅವಳು ಈ ರೀತಿ ಎಲ್ಲ ಮಾಡ್ತಿದ್ದಾಳ ಅಂತ ಫಟ್ ಅಂತ ಇವರು ಏನನ್ನ ಮಾಡ್ತಾರಂದ್ರೆ ನಿಧಾನಕ್ಕೆ ಮಾತಾಡ್ಕೊಂಡು ಆ ಏಜ್ ಆದ ಲೇಡಿ ಹತ್ರ ಹೋಗಿ ಅವರ ಕೈಯಲ್ಲಿರುವ ಗನ್ನನ್ನು ಕಿತ್ಕೊತಾನೆ. ನಂತರ ಅವರನ್ನ ಹೆದರಿಸಿ ಆ ಮನೆಯನ್ನ ಬಿಟ್ಟು ಬೋಟ್ ಅಲ್ಲಿ ಹಾಗೆ ಕರ್ಕೊಂಡು ಬರ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಗೊತ್ತಿಲ್ಲದೆ ಆ ಏಜ್ ಆದ ಲೇಡಿ ಲೇಕ್ ಒಳಗಡೆ ಬಿದ್ದೋಗ್ತಾರೆ. ಕೌನ್ಸಿಲರ್ ಗಾಬರಿಯಾಗಿ ಅವರನ್ನ ಕಾಪಾಡೋದಕ್ಕಾಗಿ ಹೋಗ್ತಾನೆ. ಹತ್ರ ಹೋಗಿ ಅವರಿಗೆ ಕೈಯನ್ನು ಕೊಡ್ಬೇಕಾದ್ರೇನೆ ಚೆನ್ನಾಗಿ ಯೋಚನೆ ಮಾಡಿ ನೋಡ್ಬಿಟ್ಟು ಸರಿ ಓಕೆ ಇವರು ಮಾಡಿದಕ್ಕೆ ಇವರು ಅನುಭವಿಸ್ಲಿ, ಇಲ್ಲೇನೆ ಸಾಯಿಲಿ ಅಂತ ಬೋಟ್ ಅನ್ನ ತಿರುಗಿಸ್ಕೊಂಡು ಹೋಗ್ಬಿಡ್ತಾನೆ. ನಂತರ ಹೀರೋಯಿನ್ ಅನ್ನು ನೋಡಿದ್ರೆ ಹೀರೋವನ್ನ ನೋಡೋದಕ್ಕಾಗಿ ಪೊಲೀಸ್ ಸ್ಟೇಷನ್ ಗೆ ಬರ್ತಾಳೆ. ಆದ್ರೆ ಅಲ್ಲಿ ಪೊಲೀಸ್ ಲೇಡಿ ಅವರು ಮಾತ್ರವೇ ಇರ್ತಿದ್ದಾರೆ. ಅವರು ಏನನ್ನ ಮಾಡ್ತಿದ್ದಾರೆ ಅಂದ್ರೆ ಆ ಹಳಿ ಶರೀಫ್ ಅವರ ಟೇಬಲ್ ಅಲ್ಲಿ ಆ ಪ್ರೊಪೈನ್ ಬಗ್ಗೆ ಏನಾದ್ರೂ ಫೈಲ್ ಸಿಗುತ್ತಾ ಅಂತ ಹುಡುಕಿ ನೋಡ್ತಿರ್ತಾರೆ. ಹೀರೋಯಿನ್ ಹತ್ರನೂ ಅದ್ರ ಬಗ್ಗೆ ಎಲ್ಲ ಹೇಳ್ತಿರ್ತಾರೆ. ಹಾಗೆ ಹೇಳ್ಕೊಂಡೆ ಹುಡುಕ್ಬೇಕಾದ್ರೆ ಶರೀಫ್ ಅವರ ಒಂದು ಕೀ ಸಿಗುತ್ತೆ. ಇದು ಯಾವ ಕೀ ಅಂದ್ರೆ ಆ ಊರಿನಲ್ಲಿ ಒಂದು ಬ್ಯಾಂಕ್ ಇರುತ್ತೆ, ಆ ಬ್ಯಾಂಕ್ ಅಲ್ಲಿ ಇರುವ ಒಂದು ಸೀಕ್ರೆಟ್ ಲಾಕರಿನ ಕೀ ಅಂದ್ರೆ ಶರೀಫ್ ಅವರ ಲಾಕರಿಗಾದ ಕೀ. ಸೊ ಇವ್ರುಗಳು ಬೇಗ ಬೇಗ ಆ ಬ್ಯಾಂಕಿಗೆ ಬಂದು ಆ ಲಾಕರ್ ಅನ್ನು ಓಪನ್ ಮಾಡ್ತಾರೆ. ನೋಡಿದ್ರೆ ಆ ಬ್ಯಾಂಕ್ ಅಲ್ಲಿ ಹಣ ಎಲ್ಲ ಹಾಗೇನೆ ಇರ್ತಾ ಇದೆ, ಯಾರುವೇ ಹಣಗಳನ್ನು ತಗೋತಿಲ್ಲ. ಯಾಕೆಂದ್ರೆ ಇವಾಗ ಆ ಊರಿನಲ್ಲಿ ಹಣಕ್ಕೆ ವ್ಯಾಲ್ಯೂನೇ ಇಲ್ಲ ಅಲ್ವಾ, ಸೊ ಆದ್ರಿಂದಾನೇ ಹಣದಿಂದ ಇವಾಗ ಏನುವೇ ಯೂಸ್ ಇಲ್ಲ ಅಂತ ಹಾಗೆ ಬಿಟ್ಬಿಟ್ಟಿದ್ದಾರೆ. ಸೊ ನಮ್ಮ ಪೊಲೀಸ್ ಲೇಡಿನು ಹೀರೋಯಿನ್ ಅದೇ ರೀತಿ ಶರೀಫ್ ಅವರ ಕೀಯನ್ನು ಯೂಸ್ ಮಾಡಿ ಅವರ ಲಾಕರ್ ಅನ್ನು ಓಪನ್ ಮಾಡಿದ್ರೆ ಅದ್ರ ಒಳಗಡೆಯಿಂದ ತುಂಬಾನೇ ಫೈಲ್ಸ್ ಎಲ್ಲ ಸಿಗುತ್ತೆ. ಅದನ್ನು ನೋಡಿದ ತಕ್ಷಣ ಪೊಲೀಸ್ ಲೇಡಿ ಅವರು ಸಿಕ್ಕಾಪಟ್ಟೆ ಗಾಬರಿ ಆಗ್ತಾರೆ. ಅದು ಏನು ಅಂದ್ರೆ ಅದ್ರ ಮುಖಾಂತರ ನಮ್ಮ ಪೊಲೀಸ್ ಲೇಡಿ ಮತ್ತೆ ಹೀರೋಯಿನ್ಗೆ ಏನು ವಿಷಯ ಗೊತ್ತಾಗ್ಲಿಕ್ಕೆ ಬರುತ್ತೆ ಅಂದ್ರೆ ಇವಾಗ ಸತ್ತೋದ್ರಲ್ವಾ ಹಳಿ ಶರೀಫ್ ಅವರು, ಅವರ ಮಗ ಡ್ರಗ್ಸ್ ಗೆ ಅಡಿಕ್ಟ್ ಆಗಿ ಅದನ್ನ ತಗೊಂಡೇನೆ ಸತ್ತೋಗ್ಬಿಟ್ಟಿರ್ತಾನೆ. ಸೊ ಇದನ್ನ ಶರೀಫ್ ಅವರ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗಿರಲ್ಲ. ಆದ್ರಿಂದಾನೇ ಶರೀಫ್ ಅವರು ಸೈಲೆಂಟ್ ಆಗಿ ಒಂದು ಸೀಕ್ರೆಟ್ ಮಿಷನ್ ಅನ್ನ ಬೇಕು ಅಂತಾನೆ ಮಾಡಿರ್ತಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ಆ ಕೌನ್ಸಿಲರ್ ಮತ್ತೆ ಡಾಕ್ಟರ್ ನ ಆಡ್ ಮಾಡ್ಕೊಂಡಿರ್ತಾರೆ. ಅದು ಏನದು ಮಿಷನ್ ಅಂತ ನೋಡಿದ್ರೆ ಈ ಡ್ರಗ್ಸ್ ಅನ್ನೆಲ್ಲ ಮಾಡೋದು ಆ ದೊಡ್ಡ ಸಾಹುಕಾರಿ ಮ್ಯಾಕ್ಸ್ ಅನ್ನೋದು ಇವ್ರುಗಳಿಗೆ ಗೊತ್ತು. ಆದ್ರಿಂದ ಇವ್ರುಗಳು ಏನನ್ನ ಮಾಡಿದ್ದಾರೆ ಅಂದ್ರೆ ಆ ಮ್ಯಾಕ್ಸ್ ಲೇಡಿ ಹತ್ರ ಡೀಲಿಂಗ್ ಅನ್ನ ಮಾತಾಡಿಬಿಟ್ಟು ಅವಳ ಹತ್ರ ಇಂದ ಪ್ರೊಪೈನ್ ಅನ್ನ ತಗೊಂಡು ಇವ್ರುಗಳೇ ಡ್ರಗ್ಸ್ ಟ್ಯಾಬ್ಲೆಟ್ಸ್ ಅನ್ನ ರೆಡಿ ಮಾಡಿ ರಿಟರ್ನ್ ಅವಳಿಗೆ ಕೊಟ್ಟಿದ್ದಾರೆ. ಅದರ ಬದಲು ಅವಳ ಹತ್ರ ಏನು ಸಹಾಯವನ್ನ ಕೇಳಿದ್ದಾರೆ ಅಂದ್ರೆ ಈ ಡ್ರಗ್ಸ್ ಗಳನ್ನ ನಮ್ಮ ಊರಿನ ಒಳಗಡೆ ನೀವು ಸೇಲ್ ಮಾಡಬಾರ್ದು ಅಂತ ಒಂದು ಡೀಲಿಂಗ್ ಅನ್ನ ಅವಳ ಜೊತೆ ಹಾಕಿರ್ತಾರೆ. ತಪ್ಪೇನೆ ಇವ್ರುಗಳು ಮಾಡ್ತಿರೋದು, ಆದ್ರೂ ಊರಿಗಾಗಿ ಇವ್ರುಗಳು ಅದನ್ನ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇವಾಗ್ಲೇನೆ ಪೊಲೀಸ್ ಲೇಡಿಗೆ ಎಲ್ಲವೇ ಗೊತ್ತಾಗ್ಲಿಕ್ಕೆ ಬರುತ್ತೆ. ಹಾಗಾದ್ರೆ ನಿಜವಾಗ್ಲೂ ಶರೀಫ್ ಅವರು ತುಂಬಾನೇ ಒಳ್ಳೆಯವರು, ಅವರ ಮೇಲೆ ಯಾವುದೇ ತಪ್ಪು ಇಲ್ಲ, ನಾನೇ ಅವರನ್ನ ತಪ್ಪು ತಿಳ್ಕೊಬಿಟ್ಟೆ, ಅವರು ತುಂಬಾನೇ ಒಳ್ಳೆಯವರು ಅಂತ ಅನ್ಕೋತಾಳೆ. ತುಂಬಾನೇ ಖುಷಿಯಾಗಿರ್ತಾಳೆ. ನಂತರ ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಆ ಬ್ಯಾಂಕ್ ಅಲ್ಲಿ ಇರ್ತಾ ಇರುವ ಅವಳ ಹಸ್ಬೆಂಡ್ ಅವಳ ಲಾಕರ್ ಅನ್ನೇ ಓಪನ್ ಮಾಡಿ ನೋಡ್ತಾಳೆ. ಆವಾಗ್ಲೇನೆ ಅವಳಿಗೆ ಒಂದು ನಿಜ ಗೊತ್ತಾಗ್ಲಿಕ್ಕೆ ಬರುತ್ತೆ. ಅದು ಏನು ಅಂದ್ರೆ ಅವಳ ಹಸ್ಬೆಂಡ್ ಹೆಸರಲ್ಲಿ ಇರ್ತಾ ಇರುವ ಒಂದು ಇನ್ಶೂರೆನ್ಸ್ ಪಾಲಿಸಿ, ಅದು ಕೂಡ ಸ್ವಲ್ಪ ದಿನಗಳ ಹಿಂದೆನೆ ತಗೊಂಡಿರ್ತಾನೆ. ಸೊ ಅವನು ಸತ್ರೆ ಮಾತ್ರವೇ ಅವನಿಗೆ ಇದ್ದಿದ್ದ ಹಳೆ ಸಾಲಗಳನ್ನ ತೀರ್ಸೋಕೆ ಆಗುತ್ತೆ ಅಂತಾನೆ
ಮುಂಚಿತವಾಗಿ ಪ್ಲಾನ್ ಮಾಡಿ ಬೇಕು ಬೇಕು ಅಂತಾನೆ ಸೋತೋಗಿದ್ದಾನೆ ಅಂತ ಎಲ್ಲಾ ವಿಷಯವೇ ಇವಾಗ ನಮ್ಮ ಹೀರೋಯಿನ್ ಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ. ತುಂಬಾನೇ ಫೀಲ್ ಮಾಡ್ತಾಳೆ. ಫಸ್ಟ್ ಇದನ್ನ ಹೀರೋ ಹತ್ರ ಹೇಳ್ಬೇಕು ಅಂತ ಅಲ್ಲಿಂದ ಬೇಗನೆ ಹೊರಡ್ತಾಳೆ. ಕಟ್ ಮಾಡಿದ್ರೆ ರಾತ್ರಿ ಆಗುತ್ತೆ. ನಮ್ಮ ಹೀರೋಯಿನ್ ಅವಳ ಮನೆಗೆನೆ ನಮ್ಮ ಹೀರೋ ಬಂದು ಮಲಗ್ತಾನೆ ಅಲ್ವಾ. ಸೊ ಅದೇ ತರ ನಮ್ಮ ಹೀರೋನು ಲೇಟ್ ಆಗಿ ಮನೆಗೆ ಬರ್ತಾನೆ. ಆದ್ರೆ ಇವನಿಗಾಗಿನೇ ನಮ್ಮ ಹೀರೋಯಿನ್ ಅಲ್ಲಿ ವೇಟ್ ಮಾಡಿ ಕೂತಿರ್ತಾಳೆ. ನಮ್ಮ ಹೀರೋವನ್ನ ನೋಡಿದ ತಕ್ಷಣ ನಮ್ಮ ಹೀರೋಯಿನ್ ನೀನೇ ಅಲ್ವಾ ನನ್ನ ಹಸ್ಬೆಂಡ್ ಅನ್ನ ಕೊಂದಿದ್ದು, ನನಗೆ ಗೊತ್ತು ಅಂತ ಕರೆಕ್ಟ್ ಆಗಿ ಹೇಳ್ತಾಳೆ. ಅಷ್ಟೇ ಇದನ್ನ ಕೇಳಿ ನಮ್ಮ ಹೀರೋ ಶಾಕ್ ಆಗ್ತಾನೆ. ಡೈರೆಕ್ಟ್ ಆಗಿ ನಮ್ಮ ಹೀರೋಯಿನ್ ಈ ರೀತಿ ಕೇಳಿದ ತಕ್ಷಣ ನಮ್ಮ ಹೀರೋ ಗಿಲ್ಟಿ ಫೀಲಿಂಗ್ ಅಲ್ಲಿ ಹಾಗೆ ಅಳೋದಕ್ಕೆ ಶುರು ಮಾಡ್ತಾನೆ. ಹಾಗೆ ಹತ್ಕೊಂಡೆ ನಮ್ಮ ಹೀರೋಯಿನ್ ಪಕ್ಕಕ್ಕೆ ಬಂದು ಕೂತು ನಾನು ಬೇಕು ಬೇಕು ಅಂತ ಅವನನ್ನ ಸಾಯಿಸಲಿಲ್ಲ, ಏನು ನಡೀತು ಅಂತಾನೆ ಗೊತ್ತಿಲ್ಲ, ಸಡನ್ ಆಗಿ ಒಂದು ಸೆಕೆಂಡ್ ಅಲ್ಲಿ ಅವರು ತೀರೋಗ್ಬಿಟ್ರು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಹೀರೋ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ಅನ್ಸುತ್ತೆ. ಹೀರೋ ತುಂಬಾನೇ ಒಳ್ಳೆಯವನು ಅನ್ನೋ ವಿಷಯ ಅವಳಿಗೆ ಗೊತ್ತಾಗ್ತಿದೆ. ಸೊ ಅದರಿಂದ ಅವನ ಮೇಲೆ ತುಂಬಾನೇ ನಂಬಿಕೆ ಇದೆ, ಅವನು ಖಂಡಿತ ಏನನ್ನು ಮಾಡಿರಲ್ಲ ಅಂತ. ನಂತರ ಹೀರೋ ಹತ್ರ ಇನ್ಶೂರೆನ್ಸ್ ಪಾಲಿಸಿ ಕಾಪೀಸ್ ಅನ್ನು ತೋರಿಸ್ತಾಳೆ. ಅವನು ಬೇಕು ಬೇಕಂತಾನೆ ನಿನ್ನ ಕೈಯಾರಿ ಸತ್ತಿದ್ದಾನೆ, ಆವಾಗ್ಲೇನೆ ಅವನ ಸತ್ತ ಮೇಲೆ ಅವನ ಇನ್ಶೂರೆನ್ಸ್ ಕಾಪಿ ಹಣವನ್ನ ತಗೊಂಡು ಅವನ ಸಾಲಗಳನ್ನ ತೀರ್ಸೋಕೆ ಆಗುತ್ತೆ ಅಂತ. ಆ ರೀತಿ ಅವನು ನಂಬ್ಕೊಬಿಟ್ಟಿದ್ದಾನೆ. ನನಗೆ ಗೊತ್ತಾಗ್ತಿದೆ ನೀನು ಖಂಡಿತ ಅವನನ್ನು ಕೊಂದಿರಲ್ಲ ಅಂತ, ಬೇಕು ಬೇಕು ಅಂತ ಕೊಂದಿರಲ್ಲ ಅಂತ. ಆದ್ರೂ ನನ್ನನ್ನ ಬಿಟ್ಟು ನೀನು ಸ್ವಲ್ಪ ದಿನ ದೂರವಾಗೇ ಇರು, ನಿನ್ನನ್ನು ನೋಡ್ಬೇಕಾದ್ರೆಲ್ಲ ನನ್ನ ಗಂಡನ ನೆನಪೇನೆ ನನಗೆ ಆಗುತ್ತೆ, ಆದ್ರಿಂದಾನೆ ಅಂತ ಹೇಳಿ ಅಳೋದಕ್ಕೆ ಶುರು ಮಾಡ್ತಾಳೆ. ಆವಾಗ ಹೀರೋನಿ ಇದನ್ನ ಅರ್ಥ ಮಾಡ್ಕೊಂಡು ಪರವಾಗಿಲ್ವಲ್ಲ, ಇಷ್ಟೊಂದು ವಿಷಯ ನನ್ನ ಬಗ್ಗೆ ನೀನು ತಿಳ್ಕೊಂಡಿದ್ಯಲ್ಲ, ನನ್ನ ಮೇಲೆ ಇಷ್ಟೊಂದು ನಂಬಿಕೆಯನ್ನು ಇಟ್ಟಿದೆಯಲ್ಲ, ಆದ್ರೂ ನನ್ನನ್ನು ಕ್ಷಮಿಸ್ಬಿಡು ಅಂತ ತುಂಬಾನೇ ಫೀಲ್ ಮಾಡಿಬಿಟ್ಟು ನಮ್ಮ ಹೀರೋ ಅಲ್ಲಿಂದ ಹೊರಟೋಗ್ತಾನೆ. ನಂತರ ಈ ಕಡೆ ನೋಡಿದ್ರೆ 4 ಜನರು ನಿಂತಿರ್ತಾರೆ. ಅಂದ್ರೆ ನಮ್ಮ ಜೂನಿಯರ್ ಹುಡುಗನನ್ನ ಮೀಟ್ ಮಾಡಿ ಅವನಿಗೆ ಎಲ್ಲ ವಿಷಯವನ್ನ ಅರ್ಥ ಮಾಡಿಸಿ ಆ ಮೊಟ್ಟೆ ಇರುವ ಜಾಗಕ್ಕೆ ನಮ್ಮ ಜೂನಿಯರ್ ಹುಡುಗನನ್ನ ಕರ್ಕೊಂಡು ನಮ್ಮ ಜೆರ್ರಿ, ಜೋ, ನಮ್ಮ ಫ್ರೆಂಡ್ ಹುಡುಗಿ ಎಲ್ಲರೂ ಬಂದಿರ್ತಾರೆ. ಆ ಚಿಕ್ಕ ಮಿರರ್ ವಾಲ್ ಅಲ್ಲಿ ನೋಡಿದ್ರೆ ಆ ಹುಳ ಒಂದು ಗೂಡನ್ನ ಕಟ್ಟಿರುತ್ತೆ. ಅದು ಇನ್ನು ಸ್ವಲ್ಪ ದಿನದಲ್ಲಿ ಬಟರ್ಫ್ಲೈ ಆಗಿ ಚೇಂಜ್ ಆಗ್ಬಿಡುತ್ತೆ. ಸೊ ಇವ್ರುಗಳು ಇಲ್ಲಿಗೆ ಬಂದಿದ ತಕ್ಷಣ ಈ 4 ಜನರು ಏನನ್ನ ಮಾಡ್ತಾರಂದ್ರೆ ಒಟ್ಟಿಗೆ ಸೇರಿ ಆ ಪುಟ್ಟ ಮಿರರ್ ವಾಲ್ ಅನ್ನ ಟಚ್ ಮಾಡ್ತಾರೆ. ಸೊ ನಮ್ಮ ಜೂನಿಯರ್ ಹುಡುಗನ ಕೈಯನ್ನು ಅದು ಆಕ್ಸೆಪ್ಟ್ ಮಾಡ್ಕೊಬಿಟ್ಟಿದೆ. ಸೊ ಇದರ ಮುಖಾಂತರ ಆ ಬ್ಲಾಕ್ ಕಲರ್ ಮೊಟ್ಟೆ 4ನೇದಾಗಿ ಸೆಲೆಕ್ಟ್ ಮಾಡಿರೋದು ನಮ್ಮ ಜೂನಿಯರ್ ಹುಡುಗನೇ ಅನ್ನೋದು ನಮಗೆ ಕನ್ಫರ್ಮ್ ಆಗುತ್ತೆ. ಸೊ ಹೀಗೆ ನಮ್ಮ 4 ಹುಡುಗರು ಅದ್ರ ಮೇಲೆ ಕೈಯನ್ನು ಮಡಗಿರ್ಬೇಕಾದ್ರೆ ಆ ಬ್ಲಾಕ್ ಕಲರ್ ಮೊಟ್ಟೆ ಹಾಗೆ ಪಿಂಕ್ ಕಲರ್ ಆಗಿ ಚೇಂಜ್ ಆಗಿ ಗ್ಲೋ ಆಗುತ್ತೆ. ಎಲ್ಲರೂ ಹಾಗೆ ಶಾಕಿಂಗ್ ಆಗಿ ನೋಡ್ತಿರ್ತಾರೆ. ಹಾಗಿರ್ಬೇಕಾದ್ರೆ ಅವ್ರುಗಳು ಇರ್ತಿದ್ದ ಜಾಗ ಹಾಗೆ ಫುಲ್ ಸ್ಟಾರ್ಸ್ ತುಂಬಿಕೊಳ್ಳೋದಕ್ಕೆ ಶುರುವಾಗುತ್ತೆ. ಹಾಗೆ ಆ ಸ್ಟಾರ್ಸ್ ಇವ್ರುಗಳನ್ನ ಸುತ್ತ ರೊಟೇಟ್ ಆಗ್ತಿರುತ್ತೆ. ಇವ್ರುಗಳಿಗೆ ಅದನ್ನ ನೋಡಿ ತುಂಬಾನೇ ಆಶ್ಚರ್ಯವಾಗ್ತಿರುತ್ತೆ. ಹಾಗೆ ಅದನ್ನು ನೋಡ್ತಿರ್ತಾರೆ. ಟೈಮ್ ಕಳೀತಾನೆ ಇರುತ್ತೆ. ಅಲ್ಲೇನೆ ಅವತ್ತು ರಾತ್ರಿ ಮಲ್ಗಿ ಎಲ್ಲರೂ ಸೆಟ್ಲ್ ಆಗ್ತಾರೆ. ನೆಕ್ಸ್ಟ್ ದಿನ ಬೆಳಗ್ಗೆ ಆ ಸ್ಟಾರ್ಸ್ ಎಲ್ಲ ಏನನ್ನ ಮಾಡಿದೆ ಅಂದ್ರೆ ಅಲ್ಲಿರುವ ಸೀಲಿಂಗ್ ಅಲ್ಲಿ ತುಂಬಾನೇ ಡ್ರಾಯಿಂಗ್ಸ್ ಅನ್ನ ಸ್ಪೇಸ್ ಡ್ರಾಯಿಂಗ್ಸ್ ಅನ್ನ ಮಾಡಿ ಹೋಗಿರುತ್ತೆ. ಅದರಲ್ಲಿ ನೋಡಿದ್ರೆ 4 ಡಾಟ್ ಮಾತ್ರ ದೊಡ್ಡದಾಗಿರುತ್ತೆ. ಅದನ್ನ ನೋಡ್ಬೇಕಾದ್ರೆ ಇವ್ರುಗಳಿಗೂ ಅರ್ಥವಾಗುತ್ತೆ ಸೆಲೆಕ್ಟ್ ಆಗಿದ್ದ 4 ಜನರನ್ನೇ ಆ ರೀತಿ ಪಾಯಿಂಟ್ ಮಾಡ್ತಿದೆ ಅಂತ. ಸೊ ಇವಾಗ ಇವ್ರುಗಳು ಏನಂತ ಅನ್ಕೋತಾರೆ ಅಂದ್ರೆ ಈ ಜಾಗಕ್ಕೆ ಹೀರೋಯಿನ್ ಅನ್ನ ಕರ್ಕೊಂಡ್ ಬರೋಣ, ಯಾಕೆಂದ್ರೆ ಅವರು ಈ ಎಗ್ ಅನ್ನ ಟಚ್ ಮಾಡ್ಬೇಕಾದ್ರೆ ರಾಜನ ಬಗ್ಗೆ ಕಥೆಯನ್ನು ಹೇಳಿತ್ತು. ಸೊ ಹೀರೋಯಿನ್ ಅನ್ನ ಈ ಜಾಗಕ್ಕೆ ಕರ್ಕೊಂಡ್ ಬಂದ್ರೆ ಏನಾದ್ರೂ ಐಡಿಯಾ ಸಿಗುತ್ತೆ ಅಂತ ನಮ್ಮ ಜೋ ಹೀರೋಯಿನ್ ಅನ್ನು ಹುಡುಕಿ ಹೊರಡ್ತಾನೆ. ಕಟ್ ಮಾಡಿದ್ರೆ ಈ ಕಡೆ ಪೊಲೀಸ್ ಲೇಡಿ ನಮ್ಮ ಕೌನ್ಸಿಲರ್ ಹತ್ರ ಪ್ರೊಫೈಲ್ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡಿ ಅಂತ ವಿಚಾರಣೆ ಮಾಡ್ತಿರ್ತಾರೆ. ಅದಕ್ಕೆ ಕೌನ್ಸಿಲರ್ ಸರಿ ಆಯ್ತು ನನಗೆಲ್ಲವನ್ನು ಹೇಳ್ತೀನಿ ಅಂತ ಎಲ್ಲ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಸೊ ರೂಲ್ಸ್ ಪ್ರಕಾರ ಕೌನ್ಸಿಲರ್ ನ ಅರೆಸ್ಟ್ ಮಾಡಲೇಬೇಕು ನಮ್ಮ ಪೊಲೀಸ್ ಲೇಡಿ. ಆದ್ರೂ ಕೌನ್ಸಿಲರ್ ಈ ಊರಿನ ಒಳ್ಳೆದಕ್ಕಾಗಿನೇ ಈ ರೀತಿ ಮಾಡಿದ್ದಾರೆ ಅಂತ ವಿಷಯ ಗೊತ್ತಾಗ್ಲಿಕ್ಕೆ ಬರ್ಬೇಕಾದ್ರೆ ಅವರನ್ನ ಅರೆಸ್ಟ್ ಮಾಡದೆ ಹಾಗೆ ಫ್ರೀ ಆಗಿ ಬಿಟ್ಬಿಡ್ತಾರೆ. ಕಟ್ ಮಾಡಿದ್ರೆ ಇಲ್ಲಿ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅವರ ಮನೆಯಲ್ಲಿ ಇರಬೇಕಾದ್ರೆ ಯಾರು ಡೋರ್ ಅನ್ನು ಬಡಿತಾರೆ. ಯಾರು ಅಂತ ನಮ್ಮ ಹೀರೋಯಿನ್ ಮೇನ್ ಡೋರ್ ಅನ್ನು ಓಪನ್ ಮಾಡಿ ನೋಡಿದ್ರೆ ಹೊರಗಡೆ ಆ ಮ್ಯಾಕ್ಸ್ ಲೇಡಿನೇ ನಿಂತಿದ್ದಾಳೆ. ಹೀರೋಯಿನ್ ಅನ್ನು ನೋಡಿದ ತಕ್ಷಣ ಗನ್ನಿಂದ ಅವಳಿಗೆ ಶೂಟ್ ಮಾಡಿಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಯಾಕೆಂದ್ರೆ ನಮ್ಮ ಹೀರೋ ಇವಾಗ ಈ ಮ್ಯಾಕ್ಸ್ ಲೇಡಿ ಹೇಳುವ ಕೆಲಸವನ್ನೆಲ್ಲ ಮಾಡೋದಿಲ್ಲ. ಅದರಲ್ಲಿ ಟೆನ್ಷನ್ ಆಗಿನೇ ಈ ಮ್ಯಾಕ್ಸ್ ಈ ರೀತಿ ಮಾಡ್ಬಿಟ್ಟು ಹೋಗ್ತಿದ್ದಾಳೆ. ಸೊ ಗನ್ ಶಾಟ್ ಸದನ ಕೇಳಿ ಮೇಲಿಂದ ನಮ್ಮ ಹೀರೋ ಗಾಬರಿಯಾಗಿ ಓಡಿ ಬಂದು ಕೆಳಗಡೆ ನೋಡಿದ್ರೆ ಹೀರೋಯಿನ್ ಬಿದ್ದೋಗಿರ್ತಾಳೆ. ಏಟಾಗಿ ಬಿದ್ದಿರುವ ಹೀರೋಯಿನ್ ಅನ್ನು ನೋಡಿ ಶಾಕ್ ಆಗ್ತಿರ್ತಾನೆ. ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ನಮ್ಮ ಜೋನು ಅಲ್ಲಿಗೆ ಬರ್ತಾನೆ. ಸೊ ತಕ್ಷಣ ನಮ್ಮ ಹೀರೋಯಿನ್ ಅನ್ನು ಇಬ್ಬರು ತಗೊಂಡು ಹಾಸ್ಪಿಟಲ್ಗೆ ಬೇಗ ಬೇಗ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ಸ್ ಇಲ್ಲ. ಸೊ ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಆದ್ರೂ ಅವನು ಮಿಲಿಟರಿಯಲ್ಲಿ ಕೆಲಸ ಮಾಡಿದ್ರಿಂದ ಅವನಿಗೆ ಸ್ವಲ್ಪ ಮೆಡಿಕಲ್ ಬಗ್ಗೆ ಗೊತ್ತಿರುತ್ತೆ. ಆದ್ರಿಂದ ನಾನೇ ಹೀರೋಯಿನ್ಗೆ ಟ್ರೀಟ್ಮೆಂಟ್ ಅನ್ನು ಕೊಡ್ತೀನಿ ಅಂತ ಅವನೇನೆ ಮೆಡಿಸಿನ್ಸ್ ಅನ್ನೆಲ್ಲ ಕೊಡೋದಕ್ಕೆ ಶುರು ಮಾಡ್ತಾನೆ. ಅದೇ ತರ ಮ್ಯಾಕ್ಸ್ ಲೇಡಿ ಶೂಟ್ ಮಾಡಿದ ಬುಲೆಟ್ ನಮ್ಮ ಹೀರೋಯಿನ್ ಅನ್ನು ದೊಡ್ಡದಾಗಿ ಅಫೆಕ್ಟ್ ಮಾಡಿಲ್ಲ. ಸೊ ನಮ್ಮ ಹೀರೋ ಈಸಿಯಾಗಿ ಆ ಬುಲೆಟ್ ಅನ್ನು ಹೊರಗಡೆ ತೆಗೆದು ಬಿಡ್ತಾನೆ. ಹೇಗೋ ಹೀರೋ ನಮ್ಮ ಹೀರೋಯಿನ್ ಅವಳ ಜೀವವನ್ನ ಕಾಪಾಡಿಬಿಟ್ಟ. ಆದ್ರೂ ನಮ್ಮ ಹೀರೋಯಿನ್ ಇನ್ನ ಪ್ರೆಗ್ನೆಂಟ್ ತಪ್ಪಿನೇ ಇರ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡಿದ ನಮ್ಮ ಜೋ ಮೇ ಬಿ ಹೀರೋನೇ ಆ ರಾಜನಾಗಿರ್ಬೇಕು, ಅವನಿಗೇನೆ ನಾವು ಕಿರೀಟವನ್ನು ಕೊಡಬೇಕು ಅನ್ನೋ ತರ ಯೋಚನೆ ಮಾಡಿ ಅವನ ಗ್ಯಾಂಗ್ ಮೆಂಬರ್ಸ್ ಗೆ ಹೇಳ್ಬಿಡ್ತಾನೆ. ಅವ್ರುಗಳಿಗೆ ಮೇ ಬಿ ಹೀರೋನೇ ಆ ರಾಜನಾಗಿರ್ಬೇಕು ಅಂತ ಡಿಸೈಡ್ ಮಾಡ್ಕೊಬಿಡ್ತಾರೆ. ಕಟ್ ಮಾಡಿ ಈ ಕಡೆ ಮ್ಯಾಕ್ಸ್ ಲೇಡಿಯನ್ನ ನೋಡಿದ್ರೆ ಊರು ಒಳಗಡೆ ಬಂದು ಅವಳ ಕೆಲಸವನ್ನ ಮುಗಿಸ್ಕೊಬಿಟ್ಟು ಸರಿ ಆಯ್ತು ಎಲ್ಲ ಮುಗೀತು ರಿಟರ್ನ್ ಹೋಗೋಣ ಮನೆಗೆ ಅಂತ ಹೋಗ್ತಿರ್ಬೇಕಾದ್ರೆ ಆವಾಗ ಆ ಲೇಕಲ್ಲಿ ಅವಳ ತಾಯಿ ಅವರ ಡೆಡ್ ಬಾಡಿ ತೇಳ್ತಿರುತ್ತೆ.
ಇರುತ್ತೆ. ಅಷ್ಟೇ ಇದನ್ನು ನೋಡಿ ಮ್ಯಾಕ್ಸ್ ತುಂಬಾನೇ ಗುಳೋ ಅಂತ ಅಳ್ತಿರ್ತಾಳೆ, ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾಳೆ. ಅವಳಿಗೆ ಚೆನ್ನಾಗಿ ಗೊತ್ತಾಗ್ತಿದೆ ಖಂಡಿತ ಈ ಕೆಲಸವನ್ನ ಮಾಡಿದ್ದು ಕೌನ್ಸಿಲರ್ ಇರಬೇಕು ಅಂತ. ಸೊ ಕೌನ್ಸಿಲರ್ ನ ರಿವೆಂಜ್ ತಗೊಳ್ಳೋದಕ್ಕಾಗಿ ಅವಳ ಹುಡುಗರನ್ನೆಲ್ಲ ಕರ್ಕೊಂಡು ಮತ್ತೆ ಊರಿನ ಒಳಗಡೆ ಬರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಕೌನ್ಸಿಲರ್ ತುಂಬಾನೇ ಹೆದರ್ಕೊತಿರ್ತಾರೆ. ನಮ್ಮ ಹೀರೋ ಹತ್ರ ಕೂಡ ಹೆಲ್ಪ್ ಅನ್ನ ಕೇಳ್ತಾರೆ. ಯಾಕೆಂದ್ರೆ ಆ ಮ್ಯಾಕ್ಸ್ ಲೇಡಿಯ ತಾಯಿ ಅವರು ಸತ್ತೋಗಿದ್ದಕ್ಕೆ ನಾನೇನೇ ಕಾರಣ ಇರಬೇಕು ಅಂತ ಅವಳು ಖಂಡಿತ ಕಂಡಿಡ್ದು ಬಿಟ್ಟಿರ್ತಾಳೆ ಇಷ್ಟೊತ್ತಿಗೆ. ಸೊ ಹೇಗಾದ್ರೂ ನನ್ನನ್ನು ಕಾಪಾಡು ಅಂತ ಹೀರೋ ಹತ್ರ ಹೆಲ್ಪ್ ಅನ್ನ ಕೇಳ್ಬೇಕಾದ್ರೆ ನಮ್ಮ ಹೀರೋಗ ಅವಳ ಮೇಲೆ ಆಲ್ರೆಡಿ ಕೋಪ ಇರುತ್ತೆ ಅಲ್ವಾ, ಯಾಕೆಂದ್ರೆ ಅವಳು ಹೀರೋಯಿನ್ ಅನ್ನು ಶೂಟ್ ಮಾಡಿ ಹೋಗ್ಬಿಟ್ಟಿದ್ದಲ್ಲ. ಸೊ ಇವ್ರುಗಳು ಪ್ಲಾನ್ ಅನ್ನ ಮಾಡಿ ಏನನ್ನ ಮಾಡ್ತಾರಂದ್ರೆ, ಸರಿ ಓಕೆ ಅವಳು ಎಕ್ಸ್ಪೆಕ್ಟ್ ಮಾಡದೇ ಇರಬೇಕಾದ್ರೆ ಅವಳ ಜಾಗಕ್ಕೇನೆ ಹೋಗಿ ಅವಳನ್ನ ಅಟ್ಯಾಕ್ ಮಾಡೋಣ ಅಂತ ಹೇಳಿ ಅದೇ ರೀತಿ ಆ ಮ್ಯಾಕ್ಸ್ ಲೇಡಿ ಇರುವ ಜಾಗಕ್ಕೆ ಇಬ್ಬರು ಬಂದು ಸೇರ್ತಾರೆ. ಅಲ್ಲಿ ಹೊರಗಡೆ ಇರುವ ಜನರೇಟರ್ ಗೆ ಕರೆಕ್ಟ್ ಆದ ಸಮಯದಲ್ಲಿ ಆಫ್ ಆಗೋ ರೀತಿ ಸೆಟ್ ಮಾಡಿ ಇಟ್ಬಿಟ್ಟು ನಂತರ ಇವರಿಬ್ಬರು ಒಳಗಡೆ ಹೋಗ್ತಾರೆ. ಮೇಲ್ಗಡೆ ಹೋಗಿ ನೋಡ್ಬೇಕಾದ್ರೆ ಆ ಮ್ಯಾಕ್ಸ್ ಲೇಡಿ ಅವಳ ಹುಡುಗರ ಜೊತೆ ನಿಂತಿರ್ತಾಳೆ. ಗನ್ ಪಾಯಿಂಟ್ ಅಲ್ಲಿ ನಮ್ಮ ಕೌನ್ಸಿಲರ್ ಮತ್ತೆ ಹೀರೋವನ್ನ ಹಿಡಿದು ಹೆದರ್ಸ್ತಾಳೆ. ಆದ್ರೆ ಇವರು ಹೊರಗಡೆ ಜನರೇಟರ್ ಗೆ ಟೈಮ್ ಅನ್ನ ಸೆಟ್ ಮಾಡಿ ಇಟ್ಬಿಟ್ಟು ಬಂದಿದ್ದಾರೆ ಅಲ್ವಾ, ಅದೇ ರೀತಿ ಇವಾಗ ಪವರ್ ಕಟ್ ಆಗುತ್ತೆ. ಈ ಗ್ಯಾಪ್ ಅಲ್ಲಿ ಇವ್ರುಗಳು ಏನನ್ನ ಮಾಡ್ತಾರೆ ಅಂದ್ರೆ ಅವ್ರಗಳ ಹತ್ರ ಇರುವ ಗನ್ ಅನ್ನ ಕಿತ್ಕೊಂಡು ಅವ್ರಗಳನ್ನೇ ಹೆದರ್ಸೋದಕ್ಕೆ ಶುರು ಮಾಡ್ತಾರೆ. ಸೊ ಇವಾಗ ಮ್ಯಾಕ್ಸ್ ಲೇಡಿ ಕೈಯಲ್ಲಿ ಏನನ್ನು ಮಾಡೋಕೆ ಆಗ್ತಿಲ್ಲ. ಆವಾಗ ನಮ್ಮ ಹೀರೋ ಏನನ್ನ ಮಾಡ್ತಾನಂದ್ರೆ ಆ ಕೌನ್ಸಿಲರ್ ಹತ್ರ ಇವ್ರುಗಳನ್ನ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಇನ್ ಮುಂದೆ ಇವ್ರುಗಳನ್ನ ನೀನೇ ನೋಡ್ಕೋ, ಇವ್ರುಗಳನ್ನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹ್ಯಾಂಡ್ ಓವರ್ ಮಾಡಿಬಿಡು, ಇನ್ ಮುಂದೆ ನನ್ನನ್ನ ಯಾವುದಕ್ಕೂ ಕರಿಬೇಡಿ, ನನ್ನನ್ನ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿ ಹೊರಡ್ತಾನೆ. ಆವಾಗ ಈ ಕಡೆ ಕೌನ್ಸಿಲರ್ ಏನನ್ನ ಮಾಡ್ತಾನಂದ್ರೆ ಇದ್ರ ಮೇಲೆ ಇವ್ರುಗಳನ್ನ ಬಿಟ್ರೆ ನಮ್ಮನ್ನ ಸಿಗಾಕ್ಸ್ಬಿಡ್ತಾರೆ, ಏನಾದ್ರೂ ತೊಂದರೆ ಕೊಡ್ತಾನೆ ಇರ್ತಾರೆ ಅಂತ ಯೋಚನೆ ಮಾಡಿ ಇಬ್ಬರನ್ನು ಶೂಟ್ ಮಾಡಿ ಕೊಂದು ಬಿಡ್ತಾನೆ. ಇದನ್ನ ನಮ್ಮ ಹೀರೋ ಎಕ್ಸ್ಪೆಕ್ಟೇ ಮಾಡ್ಲಿಲ್ಲ. ಏನಕ್ಕಾಗಿ ಈ ರೀತಿ ಮಾಡದೆ ಇವ್ರುಗಳನ್ನ ಕರ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹ್ಯಾಂಡ್ ಓವರ್ ತಾನೇ ನಿನ್ನ ಮಾಡೋಕೆ ಹೇಳ್ದೆ, ಏನಕ್ಕಾಗಿ ಅವ್ರುಗಳನ್ನ ಶೂಟ್ ಮಾಡಿದೆ, ಏನಕ್ಕಾಗಿ ಅವ್ರುಗಳನ್ನ ಶೂಟ್ ಮಾಡಿ ಕೊಂದೆ ಅಂತ ಆ ಕೌನ್ಸಿಲರ್ ಗೆ ಅಟ್ಯಾಕ್ ಮಾಡಿ ಹೊಡೆದ ಅವನ ಕೈಯಲ್ಲಿರುವ ಗನ್ ಅನ್ನ ಕಿತ್ತು ಅವನಿಗೆ ಪಾಯಿಂಟ್ ಅನ್ನ ಮಾಡಬೇಕಾದ್ರೆ ಆ ಜಾಗಕ್ಕೆ ಕರೆಕ್ಟ್ ಆಗಿ ನಮ್ಮ ಪೊಲೀಸ್ ಲೇಡಿ ಬಂದು ಸೇರ್ತಾರೆ. ಅವರನ್ನ ಆ ಜಾಗದಲ್ಲಿ ನಮ್ಮ ಹೀರೋ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಇವಾಗ ಆ ಜಾಗಕ್ಕೆ ಬಂದಿರುವ ಪೊಲೀಸ್ ಲೇಡಿ ಏನಂತ ಅನ್ಕೋತಾರೆ, ನಮ್ಮ ಹೀರೋನಿ ಎಲ್ಲರನ್ನು ಕೊಂದ್ಬಿಟ್ಟ ಅನ್ನೋ ರೀತಿ ತಾನೇ ಅನ್ಕೋತಾರೆ. ಅದೇ ತರ ಕೌನ್ಸಿಲರ್ ಕೂಡ ನನ್ನನ್ನು ಕಾಪಾಡಿ ಇವನು ನನ್ನನ್ನು ಶೂಟ್ ಮಾಡಿ ಕೊಂದ್ಬಿಡ್ತಾನೆ ಅಂತ ಕಿರ್ಚ್ಕೋಬೇಕಾದ್ರೆ ಅಷ್ಟೇ ಇವಾಗ ಪೊಲೀಸ್ ಲೇಡಿ ನಮ್ಮ ಹೀರೋವನ್ನ ಹೆದರ್ಸಿ ಗನ್ನನ್ನ ಕೆಳಗಡೆ ಹಾಕ್ಬಿಟ್ಟು ಸರೆಂಡರ್ ಆಗ್ಬಿಡು ಇಲ್ಲಾಂದ್ರೆ ಅಷ್ಟೇ ನೋಡ್ಕೋ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಗೆ ಚೆನ್ನಾಗಿ ಅರ್ಥವಾಗೋಯ್ತು. ಸರಿ ಓಕೆ ಇದ್ರ ಮೇಲೆ ನಾವು ಏನೇ ಹೇಳಿದ್ರು ಇವರು ನಮ್ಮನ್ನ ನಂಬಲ್ಲ, ಬೇರೆ ದಾರಿನೇ ಇಲ್ಲ ಅಂತ ಪೊಲೀಸ್ ಲೇಡಿಗೆ ಹೊಡೆದಾಕ್ಬಿಟ್ಟು ಅಲ್ಲಿಂದ ಓಡಿ ಹೋಗ್ತಾನೆ. ಕಟ್ ಮಾಡಿದ್ರೆ ಈ ಕಡೆ ಆ ಸೆಲೆಕ್ಟ್ ಆಗಿದ್ದ 4 ಮೆಂಬರ್ಸ್ ಒಟ್ಟಿಗೆ ಸೇರಿ ಆ ಮಿರರ್ ವಾಲ್ ಹತ್ರ ಬಂದು ನಿಲ್ತಾರೆ. ಒಟ್ಟಿಗೆ ಎಲ್ಲರೂ ಅದ್ರ ಮೇಲೆ ಕೈಯನ್ನು ಮಡಗ್ತಾರೆ. ಆವಾಗ ಇವರ ವಿಷನ್ ಅಲ್ಲಿ ಆಪೋಸಿಟ್ ಅಲ್ಲಿ ಆ ಕೌನ್ಸಿಲರ್ ಬರ್ತಿರ್ತಾನೆ. ಅವರನ್ನು ನೋಡಿದ ತಕ್ಷಣ ಜೂನಿಯರ್ ಗೆ ತುಂಬಾನೇ ಶಾಕ್ ಆಗುತ್ತೆ, ಯಾಕೆಂದ್ರೆ ಅದು ಅವನ ತಂದೆ ಅಲ್ವಾ. ಹಾಗಿರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಅವರ ವಿಷನ್ ಅಲ್ಲಿ ಬಂದು ನಿಂತಿರುವ ಕೌನ್ಸಿಲರ್ ಬಾಡಿಯಿಂದ ಹಾಗೆ ಬ್ಲಡ್ ಸುರಿತಿರುತ್ತೆ. ಇವ್ರುಗಳಿಗೆ ಬೇಗ ಬೇಗ ಅವರ ಇನ್ನೊಂದು ಕೈಯನ್ನು ಚೆಕ್ ಮಾಡಿ ನೋಡ್ಬೇಕಾದ್ರೆ ಎಲ್ಲರ ಕೈಯಲ್ಲೂ ಒಂದೇ ರೀತಿ ಚಾಕು ಬಂದಿರುತ್ತೆ. ಅಷ್ಟೇ ಇವನ್ನೆಲ್ಲ ನೋಡಿ ನಮ್ಮ ಜೂನಿಯರ್ ಹುಡುಗ ಶಾಕ್ ಆಗಿ ಬಿಡ್ತಾನೆ. ಸೊ ಬೇಗ ಬೇಗ ಅವನ ತಂದೆಯನ್ನು ಹುಡುಕಿ ಹೊರಡ್ತಾನೆ. ಸೊ ಮಿಕ್ಕಿರೋರಿಗೆ ಫಸ್ಟ್ ಏನು ಅಂತಾನೆ ಅರ್ಥ ಆಗಿರಲ್ಲ. ನಂತರವೇ ನಮ್ಮ ಜರ್ರಿ ಹೇಳ್ತಾಳೆ, ಈ ಮಿರರ್ ವಾಲ್ ಆ ಕೌನ್ಸಿಲರ್ ನಮ್ಮನ್ನ ಸಾಯಿಸೋಕೆ ಹೇಳ್ತಿದೆ. ಸೊ ಇವಾಗ ನಾವು ಏನನ್ನ ಮಾಡೋದು ಅಂತ ಗಾಬರಿ ಆಗ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಕೌನ್ಸಿಲರ್ ಆ ಹೋಟೆಲ್ ಅಲ್ಲಿ ಊರಿನ ಜನರು ಎಲ್ಲರನ್ನು ಕರೆದು ಒಂದು ದೊಡ್ಡ ಮೀಟಿಂಗ್ ಅನ್ನ ಹಾಕಿರ್ತಾನೆ. ಹೀರೋ ಒಬ್ಬ ಸೀರಿಯಲ್ ಕಿಲ್ಲರ್ ಒಬ್ಬೊಬ್ಬರಾಗಿ ಕೊಂದ್ಕೊಂಡು ಬರ್ತಿದ್ದಾನೆ. ಆದ್ರಿಂದ ಅವನನ್ನ ಗೆಲ್ಲೆ ನೋಡಿದ್ರು ಸರಿ, ಯಾರಾಗಿದ್ರು ಸರಿ ಅವನನ್ನು ಶೂಟ್ ಮಾಡಿ ಕೊಂದ್ಬಿಡಿ, ಇಲ್ಲಾಂದ್ರೆ ಅವನಿಂದ ದೊಡ್ಡ ಪ್ರಾಬ್ಲಮ್ ಬಂದ್ಬಿಡುತ್ತೆ ಅಂತ ಏನೇನು ಹೇಳ್ತಿರ್ತಾನೆ. ಫುಲ್ ಹೀರೋ ಬಗ್ಗೆ ನೆಗೆಟಿವ್ ಆಗಿ ಹಬ್ಬಿಸ್ತಿರ್ತಾನೆ. ಇದನ್ನು ನೋಡುವ ಪೊಲೀಸ್ ಲೇಡಿಗೆ ಏನಕ್ಕಾಗಿ ಇವನು ಹೀರೋ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡ್ತಿದ್ದಾನಲ್ಲ ಅಂತ ಅನ್ಕೋತಿರ್ತಾರೆ. ಆದ್ರೆ ಆ ಕೌನ್ಸಿಲರ್ ಗೆ ಆಪೋಸಿಟ್ ಆಗಿ ಅವರ ಕೈಯಲ್ಲಿ ಏನನ್ನು ಮಾಡೋಕೆ ಆಗಲ್ಲ. ನಂತರ ಈ ಕಡೆ ನೋಡಿದ್ರೆ ನಮ್ಮ ಹೀರೋ ಕಾಡಿನ ಒಳಗಡೆಯಿಂದ ಓಡಿ ಬಂದು ಸೀಕ್ರೆಟ್ ಆಗಿ ಅಲ್ಲಿ ಜರ್ರಿ ಹೋಗ್ತಿರ್ತಾಳೆ. ಅವಳನ್ನು ನೋಡಿದ ತಕ್ಷಣ ಅವಳ ಹತ್ರ ಹೋಗಿ ಮಾತಾಡೋದಕ್ಕೆ ಟ್ರೈ ಮಾಡ್ತಾನೆ. ನನ್ನನ್ನು ಹೇಗಾದ್ರೂ ಹಾಸ್ಪಿಟಲ್ ಒಳಗಡೆ ಕರ್ಕೊಂಡು ಹೋಗು, ಹೀರೋಯಿನ್ ಕಣ್ ಬಿಟ್ರೆ ಮಾತ್ರವೇ ನನ್ನಿಂದ ಇದರಿಂದ ತಪ್ಪಿಸ್ಕೊಳ್ಳಕ್ಕೆ ಆಗುತ್ತೆ, ಕೌನ್ಸಿಲರ್ ಯಾವಾಗ ಬೇಕಾದ್ರೂ ಹೀರೋಯಿನ್ ಅನ್ನು ಸಾಯಿಸೋಕೆ ನೋಡಬಹುದು ಅಂತ ಹೇಳಿ ಜರ್ರಿ ಹುಡುಗಿ ಹತ್ರ ಸಹಾಯವನ್ನ ಕೇಳ್ತಾನೆ ಹೀರೋ. ಯಾಕೆಂದ್ರೆ ಈ ಕಡೆ ಕೌನ್ಸಿಲರ್ ಆ ಊರಿನ ಜನರ ಹತ್ರ ಏನಂತ ಹೇಳಿರ್ತಾನಂದ್ರೆ ಹೀರೋಯಿನ್ ಅನ್ನು ಶೂಟ್ ಮಾಡಿದ್ದು ಕೂಡ ಹೀರೋನೇ ಅಂತ ಹೇಳಿಟ್ಟಿರ್ತಾನೆ. ಈ ವಿಷಯ ನಮ್ಮ ಹೀರೋಗೆ ಆನ್ ದಿ ವೇಲಿ ಬರ್ಬೇಕಾದ್ರೇನೆ ಗೊತ್ತಾಗ್ಬಿಟ್ಟಿರುತ್ತೆ. ಆದ್ರಿಂದಾನೇ ಇವಾಗ ನಮ್ಮ ಹೀರೋ ಇದಕ್ಕೆ ತುಂಬಾನೇ ಹೆದರ್ಕೊತಿದ್ದಾನೆ. ನಂತರ ಇಬ್ಬರಿಗೆ ಹಾಸ್ಪಿಟಲ್ ಒಳಗಡೆ ಬರ್ತಾರೆ. ಅಲ್ಲಿ ಇನ್ನ ನಮ್ಮ ಹೀರೋಯಿನ್ ಕಂಡ್ಬಿಟ್ಟು ಎಚ್ಚರ ಆಗಿರಲ್ಲ. ಸೊ ಅವಳನ್ನ ಅಲ್ಲಿಂದ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗೋದಕ್ಕಾಗಿ ಹೊರಗಡೆ ತಂದು ಆಂಬುಲೆನ್ಸ್ ಗೆ ಹತ್ತಿಸ್ತಾರೆ. ಆವಾಗ ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ಆ ಜಾಗಕ್ಕೆ ಪೊಲೀಸಸ್ ಬರೋದಕ್ಕೆ ಶುರು ಮಾಡ್ತಾರೆ. ಆವಾಗ ನಮ್ಮ ಹೀರೋ ಜರಿ ಹುಡುಗಿ ಹತ್ರ ಇಲ್ಲಿಂದ ಹೀರೋಯಿನ್ ಅನ್ನು ಹೇಗಾದ್ರೂ ಕರ್ಕೊಂಡು ನೀನು ತಪ್ಪಿಸ್ಕೊಂಡು ಹೋಗ್ಬಿಡು, ಯಾಕೆಂದ್ರೆ ಹೀರೋಯಿನ್ ಕಂಡ್ಬಿಟ್ಟು ಎಚ್ಚರ ಆಗುವುದು ತುಂಬಾನೇ ಇಂಪಾರ್ಟೆಂಟ್. ಅಕಸ್ಮಾತ್ ಕೌನ್ಸಿಲರ್ ಹತ್ರ ಸಿಗೋಕೆ ಬಿಟ್ರೆ ಅಷ್ಟೇ ಅವನು ಇವಳನ್ನ ಕೊಂದು ಬಿಡ್ತಾನೆ, ಕರ್ಕೊಂಡು ಹೋಗು ಅಂತ ಹೇಳ್ಬೇಕಾದ್ರೆ ಅದೇ ತರಾನೇ ನಮ್ಮ ಜರಿ ಹುಡುಗಿ ಕೂಡ ಹೀರೋಯಿನ್ ಅನ್ನ ಕಾಪಾಡಿ ಅಲ್ಲಿಂದ ಆಂಬುಲೆನ್ಸ್ ಅಲ್ಲಿ ಎಸ್ಕೇಪ್ ಆಗ್ತಾಳೆ. ನಂತರ ನಮ್ಮ ಹೀರೋ ಈ ಕಡೆ ಪೊಲೀಸಸ್ ಹತ್ರ ಬೇಕು ಅಂತಾನೆ ಸಿಗಾಕುತ್ತಾನೆ. ನಂತರ ನೋಡಿದ್ರೆ ನಮ್ಮ ಜೋ ಹುಡುಗ ಮತ್ತೆ ಅವನ ಫ್ರೆಂಡ್ ಹುಡುಗಿ ಇಬ್ಬರನ್ನು ಅರೆಸ್ಟ್ ಮಾಡಿ ಬಿಡ್ತಾರೆ. ಯಾಕೆ ಅಂದ್ರೆ ನಮ್ಮ ಹೀರೋಗೆ ಇವರಿಬ್ಬರು ಹೆಲ್ಪ್ ಮಾಡ್ತಿದ್ದಾರೆ ಅಂತ ಅನ್ಕೊಂಡು ಅವ್ರುಗಳನ್ನು ಅರೆಸ್ಟ್ ಮಾಡ್ತಾರೆ. ಅವ್ರುಗಳನ್ನು ಹಿಡಿದು ಸೆಲ್ ಒಳಗಡೆ ಹಾಕ್ಬಿಡ್ತಾರೆ. ಆವಾಗ ಪಕ್ಕದ ಸೆಲ್ ನಲ್ಲಿ ನಮ್ಮ ಹೀರೋ ಇರ್ತಾನೆ. ಆವಾಗ ಕೌನ್ಸಿಲರ್ ಆ ಜಾಗಕ್ಕೆ ಬಂದು ನಮ್ಮ ಹೀರೋ ಹತ್ರ, ಏನಪ್ಪ ತಮ್ಮ ಪಕ್ಕದ ಸೆಲ್ ನಲ್ಲಿ ಏನು ಸದ್ದು ಕೇಳ್ತಿದ್ಯಾ, ಅಲ್ಲೇನೆ ಆ ಚಿಕ್ಕ ಹುಡುಗರು ಇಬ್ಬರು ಇರ್ತಿದ್ದಾರೆ, ನೀನೇ ನಡೆದಿದ್ದ ಎಲ್ಲಾ ಮರ್ಡರಿಗೂ ಕಾರಣ ನೀನೇನೆ ಮಾಡಿದ್ದು ಅಂತ ನೀನು ಒಪ್ಕೊಬಿಟ್ರೆ ಆ ಚಿಕ್ಕ ಹುಡುಗರನ್ನ ನಾನು ಜೀವಂತವಾಗಿ ಬಿಟ್ಬಿಡ್ತೀನಿ, ಇಲ್ಲಾಂದ್ರೆ ಏನನ್ನಾದ್ರೂ ಮಾಡಿ ಅವ್ರಗಳ ಕಥೆಯನ್ನು ಮುಗಿಸ್ಬಿಡ್ತೀನಿ ಅಂತ
ಅಂತ ಹೆದರ್ಸ್ತಿರ್ತಾನೆ. ನಮ್ಮ ಹೀರೋಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ಭಯವಾಗ್ತಿರುತ್ತೆ, ಸಿಕ್ಕಾಪಟ್ಟೆ ಕೋಪನ್ ಬರ್ತಿರುತ್ತೆ. ಆದ್ರೆ ಇದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ ಆ ಮಕ್ಕಳನ್ನ ಕಾಪಾಡಬೇಕು ಅಂದ್ರೆ. ಸೊ ಬೇರೆ ದಾರಿನೇ ಇಲ್ಲದೆ ನಮ್ಮ ಹೀರೋ ಸರಿ ಆಯ್ತು, ನಾನೇನೆ ಎಲ್ಲ ಮರ್ಡರ್ ಅನ್ನು ಮಾಡಿದ್ದು, ನಾನು ಒಪ್ಕೋತೀನಿ. ಆ ಚಿಕ್ಕ ಜೋ ಹುಡುಗನನ್ನು ಅವನ ಫ್ರೆಂಡ್ ಹುಡುಗಿಯನ್ನು ಜೀವಂತವಾಗಿ ಬಿಟ್ಬಿಡಿ, ನಡೆದಿದ್ದ ವಿಷಯಗಳಿಗೂ ಅವ್ರಿಗಳಿಗೂ ಯಾವುದೇ ರೀತಿಯ ಸಂಬಂಧನೇ ಇಲ್ಲ ಅಂತ ಹೇಳಿ ಆ ಹುಡುಗರನ್ನ ಬಿಡುಗಡೆ ಮಾಡುತ್ತಾನೆ. ಆದ್ರೆ ಕೌನ್ಸಿಲರ್ ಒಂದು ಪ್ಲಾನ್ ಅನ್ನ ಹಾಕೊಂಡಿರ್ತಾನೆ. ಯಾಕೆಂದ್ರೆ ಇವಾಗ ರಿಲೀಸ್ ಆಗಿದ್ದ ಇಬ್ಬರು ಹುಡುಗರು ಯಾವುದೋ ಒಂದು ಮೊಟ್ಟೆಯನ್ನು ನೋಡೋದಕ್ಕೇನೆ ಇವಾಗ ಹೋಗ್ತಾರೆ ಅನ್ನೋ ವಿಷಯ ಆಲ್ರೆಡಿ ಕೌನ್ಸಿಲರ್ಗೆ ಗೊತ್ತಿರುತ್ತೆ. ಆದ್ರೆ ಅದರ ಬಗ್ಗೆ ಡೀಟೇಲ್ಡ್ ಆಗಿ ಗೊತ್ತಿರಲ್ಲ, ಸುಮಾರಾಗಿ ಗೊತ್ತಿರುತ್ತೆ ಅಷ್ಟೇ. ಆದ್ರಿಂದ ಹುಡುಗರನ್ನ ಫಾಲೋ ಮಾಡಿ ಹೋಗೋಣ ಅಂತ ಐಡಿಯಾ ಮಾಡ್ತಿರ್ತಾನೆ. ಆದ್ರೆ ಆವಾಗ ಇದನ್ನೆಲ್ಲ ನೋಡಿ ಕೂತಿದ್ದ ನಮ್ಮ ಜೂನಿಯರ್ ಹುಡುಗನಿಗೆ ಅವನ ತಂದೆ ಮೇಲೆ ಸಿಕ್ಕಾಪಟ್ಟೆ ಡೌಟ್ ಬರುತ್ತೆ. ಆದ್ರಿಂದ ಅವನ ತಂದೆ ಹತ್ರ ಎದ್ದು ಬಂದು ನಿಜವನ್ನ ಹೇಳಿಯಪ್ಪ, ನನ್ನ ಹತ್ರ ಇಂದ ಏನನ್ನಾದ್ರೂ ನೀವು ಮುಚ್ಚಿಡ್ತಿದ್ದೀರಾ ಅಂತ ಕೇಳಿದ್ರೆ, ಇಲ್ಲ ಕಣಪ್ಪ, ನಾನು ಏನಕ್ಕೆ ನಿನ್ನ ಹತ್ರ ಮುಚ್ಚಿಡ್ಲಿ, ಹೀರೋವನ್ನ ನೋಡು, ಅವನೇನೇ ಎಲ್ಲ ತಪ್ಪನ್ನು ಮಾಡಿದ್ದು ಅಂತ ಒಪ್ಕೊಬಿಟ್ಟಿದ್ದಾನಲ್ಲ ಅಂತ ಹೇಳಿದ್ರೆ, ಆಲ್ರೆಡಿ ನಮ್ಮ ಜೂನಿಯರ್ಗೆ ಕೆಲವೊಂದು ವಿಷಯ ನಿಜ ವಿಷಯ ಗೊತ್ತಲ್ವಾ. ಅಂದ್ರೆ ಇವಾಗ ಅರೆಸ್ಟ್ ಆಗಿದ್ದ ಹುಡುಗರ ಮೇಲೆ ಯಾವುದೇ ರೀತಿಯ ತಪ್ಪು ಇಲ್ಲ, ಆದ್ರೂ ತಂದೆ ಅವರು ಹಿಡಿದು ಜೈಲಿಗೆ ಹಾಕಿದ್ದಾರೆ ಅಂತ. ಇಲ್ಲಪ್ಪ, ನೀವು ಏನು ನನ್ನ ಹತ್ರ ಇಂದ ಮುಚ್ಚಿಡ್ತಿದ್ದೀರಾ, ನನಗೆ ಗೊತ್ತಾಗಬಾರ್ದು ಅಂತ ನೀವು ಅನ್ಕೋತಿದ್ದೀರಾ, ಏನು ತಪ್ಪನ್ನ ಮಾಡ್ತಿದ್ದೀರಾ ನೀವು ಅಂತ ಹುಡುಗ ಅವನ ತಂದೆ ಜೊತೆ ಜಗಳ ಮಾಡ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹುಡುಗರು ಆ ಮೊಟ್ಟೆಯನ್ನ ಎಲ್ಲಿ ಇಟ್ಟಿದ್ರು ಅಂದ್ರೆ ನಮ್ಮ ಜೋ ಹುಡುಗನ ಫ್ರೆಂಡ್ ಅವನ ಮನೆಯಲ್ಲಿ ಮಡಗಿರ್ತಾರೆ. ಹಾಗಿರ್ಬೇಕಾದ್ರೆ ಸಡನ್ ಆಗಿ ಅದರಿಂದ ಏನೋ ಒಂದು ರೀತಿ ಸದ್ದೋಗೋದಕ್ಕೆ ಶುರುವಾಗುತ್ತೆ. ಫ್ರೆಂಡ್ ಹುಡುಗನು ಅದನ್ನ ಫುಲ್ ಬಟ್ಟೆಯನ್ನ ಹಾಕಿ ಕವರ್ ಮಾಡಿ ಇಡ್ತಾನೆ. ಆದ್ರೆ ಅದೇ ಸಮಯಕ್ಕೆ ಕರೆಕ್ಟ್ ಆಗಿ ನಮ್ಮ ಜೋ ಮತ್ತೆ ಅವನ ಫ್ರೆಂಡ್ ಹುಡುಗಿ ಆ ಜಾಗಕ್ಕೆ ಬಂದ್ಬಿಡ್ತಾರೆ. ಆವಾಗ ಪ್ರೊಟೆಕ್ಟರ್ ಬಾಲ್ ಅಲ್ಲಿ ಇರುವ ಗೂಡಿಂದ ಬಟರ್ಫ್ಲೈ ಹೊರಗಡೆ ಬರುತ್ತೆ. ಇವ್ರಗಳ ಕೈಯಲ್ಲಿ ಇದನ್ನು ನಂಬೋಕೆನೆ ಆಗ್ತಿಲ್ಲ. ಆದ್ರೆ ಆ ಬಟರ್ಫ್ಲೈ ಅನ್ನು ನೋಡಿದ್ರೆ ಆ ಗೂಡನ್ನ ಬಿಟ್ಟು ಹೊರಗಡೆ ಬರೋಕೆ ಆಗ್ತಿಲ್ಲ. ಅಂದ್ರೆ ಆ ಪ್ರೊಟೆಕ್ಟರ್ ಬಾಲ್ ಅನ್ನ ಬಿಟ್ಟು ಆಚೆ ಬರೋಕೆ ಆಗ್ತಿಲ್ಲ. ಅದ್ರ ಒಳಗಡೆನೆ ಸುತ್ತಾಡ್ತಿರುತ್ತೆ. ಇದ್ರ ಒಳಗಡೆನೆ ಬಿಟ್ರೆ ಖಂಡಿತ ಬಟರ್ಫ್ಲೈ ಸತ್ತೋಗುತ್ತೆ ಅನ್ನೋ ವಿಷಯ ಅವರಿಗೆ ಗೊತ್ತು. ಇವ್ರಗಳಿಗೆ ಅದನ್ನ ಹೇಗೆ ಹೊರಗಡೆ ತರೋದು ಅಂತ ಗೊತ್ತಿಲ್ಲದೆ ಹಾಗೆ ಅದನ್ನೇ ನೋಡ್ತಿರ್ತಾರೆ. ಕಟ್ ಮಾಡಿ ಈ ಕಡೆ ನಮ್ಮ ಹೀರೋಯಿನ್ ಅನ್ನು ನೋಡಿದ್ರೆ ಕಣ್ಬಿಟ್ಟು ಎಚ್ಚರಿಯಾಗಿ ಕೂತ್ಕೋತಾಳೆ. ಸೊ ನಮ್ಮ ಜರಿ ಹುಡುಗಿ ಹತ್ರ ನನ್ನನ್ನು ಶೂಟ್ ಮಾಡಿದ್ದು ಆ ಮ್ಯಾಕ್ಸ್ ಲೇಡಿನೇ ಅಂತ ಹೇಳ್ಬೇಕಾದ್ರೇನೆ ನಮ್ಮ ಜರಿಗೆ ಕೂಡ ನಮ್ಮ ಹೀರೋ ಮೇಲೆ ಇವಾಗ್ಲೇನೆ ನಂಬಿಕೆನೆ ಬರೋದಕ್ಕೆ ಶುರುವಾಗುತ್ತೆ. ಅವನ ಸಿಚುವೇಶನ್ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಸೊ ಇಬ್ಬರೂ ಈ ನಿಜವನ್ನ ಪೊಲೀಸ್ ಅವರ ಹತ್ರ ಹೇಳ್ಬೇಕು ಅಂತ ಪೊಲೀಸ್ ಸ್ಟೇಷನ್ ಗೆ ಬೇಗ ಬೇಗ ಬರ್ತಾರೆ. ಅಲ್ಲಿಗೆ ಬಂದು ನೋಡ್ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರೂ ಇರಲ್ಲ. ಸೊ ಇದೇನೇ ಚಾನ್ಸ್ ಅಂತ ನಮ್ಮ ಹೀರೋವನ್ನ ಅಲ್ಲಿಂದ ಕಾಪಾಡಿ ಹೊರಗಡೆ ತಂದು ಬಿಡ್ತಾರೆ. ನಮ್ಮ ಪೊಲೀಸ್ ಲೇಡಿ ಇಲ್ಲಿ ಸ್ಟೇಷನ್ ಅಲ್ಲಿ ಇರೋ ಅಂತ ಬಿಟ್ಟು ಹೋಗಿದ್ದ ನಮ್ಮ ಜೂನಿಯರ್ ಹುಡುಗ ಇವಾಗ ಸ್ಟೇಷನ್ ಅಲ್ಲಿ ಇಲ್ಲ. ಅವನಿಗೆ ಎಲ್ಲಿಗೆ ಹೋಗಿದ್ದಾನ ಅಂತ ನೋಡಿದ್ರೆ ಆ ಮೊಟ್ಟೆ ಇರುವ ಜಾಗಕ್ಕೆ ಬಂದಿರ್ತಾನೆ. ಅದು ಮಾತ್ರ ಇಲ್ಲ, ನಮ್ಮ ಪೊಲೀಸ್ ಲೇಡಿ ಕೂಡ ಆಲ್ರೆಡಿ ಈ ಜೋ ಹುಡುಗನನ್ನ ಫಾಲೋ ಮಾಡಿ ಆ ಮೊಟ್ಟೆ ಇರುವ ಜಾಗಕ್ಕೆ ಬಂದ್ಬಿಟ್ಟಿರ್ತಾರೆ. ಅವರು ಅಲ್ಲಿಗೆ ಬಂದು ಆ ಮೊಟ್ಟೆಯನ್ನು ನೋಡಿದ ತಕ್ಷಣ ಏನಿದು ಅಂತ ಗಾಬರಿ ಆಗ್ಬಿಡ್ತಾರೆ. ಅವರ ಕೈಯಲ್ಲಿ ಇದನ್ನ ನಂಬೋಕೆನೆ ಆಗ್ತಿಲ್ಲ. ನಮ್ಮ ಹುಡುಗರು ಹೇಳೋದನ್ನ ಯಾವುದನ್ನು ನಂಬೋಕೆನೆ ಆಗ್ತಿಲ್ಲ ಅವರ ಕೈಯಲ್ಲಿ. ಸೊ ನಿಧಾನಕ್ಕೆ ಹೋಗಿ ಅದನ್ನ ಮುಟ್ಟೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಸೆಲೆಕ್ಟ್ ಆಗದೆ ಇರೋರು ಅದ್ರ ಮೇಲೆ ಕೈಯನ್ನು ಇಟ್ರೆ ಏನಾಗುತ್ತೆ, ತೆಗೆದು ದೂರ ಹೊಡೆಯುತ್ತೆ ಅಲ್ವಾ. ಅದೇ ರೀತಿನೇ ಈ ಪೊಲೀಸ್ ಲೇಡಿ ಹಾರಿ ಹೋಗಿ ಬೀಳ್ತಾಳೆ. ಆದ್ರೆ ಇನ್ನವೇ ಆ ಬಟರ್ಫ್ಲೈ ಹೊರಗಡೆ ಬರೋಕೆ ಆಗದೆ ಒಳಗಡೆನೆ ಸುತ್ತಾಡ್ತಿರುತ್ತೆ. ಹಾಗೆ ಒಂದೇ ಜಾಗದಲ್ಲಿ ತುಂಬಾ ಹೊತ್ತು ಹಾರಿದ್ರಿಂದ ಹಾಗೆ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗುತ್ತೆ. ಇದರಿಂದಾನೇ ಆ ಬ್ಲಾಕ್ ಮೊಟ್ಟೆಯನ್ನ ಸುತ್ತ ಒಂದು ಪ್ರೊಟೆಕ್ಟರ್ ಮಿರರ್ ವಾಲ್ ಇರ್ತಿತ್ತಲ್ವಾ, ಅದು ಹಾಗೆ ಕಪ್ಪಾಗಿ ಚೇಂಜ್ ಆಗೋದಕ್ಕೆ ಶುರುವಾಗುತ್ತೆ. ಇದನ್ನ ನೋಡೋ ನಮ್ಮ ಹುಡುಗರಿಗೆ ಏನಿದು ಅಂತಾನೂ ಅರ್ಥ ಆಗ್ತಿಲ್ಲ, ಏನನ್ನ ಮಾಡೋದು ಅಂತಾನೂ ಗೊತ್ತಾಗ್ತಿಲ್ಲ. ಇದರಿಂದಾನೇ ಆ ಊರನ್ನ ಸುತ್ತ ಇರುವ ಮಿರರ್ ವಾಲ್ ಕೂಡ ಹಾಗೆ ಕಪ್ಪಾಗಿ ಚೇಂಜ್ ಆಗೋದಕ್ಕೆ ಶುರುವಾಗ್ತಿರುತ್ತೆ. ಇವಾಗ ಇಡೀ ಊರ್ ಪೂರ್ತಿ ಸುತ್ತ ಇರುವ ಮಿರರ್ ವಾಲ್ ಹಾಗೆ ಕಂಪ್ಲೀಟ್ ಬ್ಲಾಕ್ ಆಗಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಒಳಗಡೆ ಫುಲ್ ಊರೇ ಇಡೀ ಕತ್ಲೆ ಆಗ್ಬಿಟ್ಟಿರುತ್ತೆ. ರಾತ್ರಿ ತರ ಆಗೋಗ್ಬಿಟ್ಟಿರುತ್ತೆ. ಜನರೆಲ್ಲ ಆಲ್ರೆಡಿ ತುಂಬಾನೇ ಹೆದರಿ ಹೋಗಿದ್ರು. ಆದ್ರೆ ಇವಾಗ ಇದನ್ನ ನೋಡಿ ಇನ್ನವೇ ತುಂಬಾನೇ ಭಯ ಬೀಳ್ತಾರೆ. ಆದ್ರೆ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ, ಅರ್ಥವಾಗ್ತಿಲ್ಲ. ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಜೋ ಹುಡುಗ ಅವನ ಅಕ್ಕನಿಗೆ ಕಾಲ್ ಅನ್ನ ಮಾಡಿ, ಈ ಮೊಟ್ಟೆ ಇರುವ ಜಾಗ ತುಂಬಾ ಜನರಿಗೆ ಗೊತ್ತಾಗ್ಬಿಟ್ಟಿದೆ, ಆದ್ರಿಂದ ನಾವು ಈ ಮೊಟ್ಟೆಯನ್ನ ತಗೊಂಡು ನಮಗೇನೆ ಗೊತ್ತಿರುವ ಆ ಸೀಕ್ರೆಟ್ ಜಾಗಕ್ಕೆ ಹೋಗ್ತಿದೀವಿ, ಆ ಸೀಕ್ರೆಟ್ ಪ್ಲೇಸ್ ಗೆ ಹೋಗ್ತಿದೀವಿ, ನಿನಗೆ ಗೊತ್ತಲ್ವಾ ಜಾಗ, ಅಲ್ಲಿಗೆ ಬಂದ್ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಿರ್ತಾನೆ. ಸೊ ಅದೇ ತರ ಈ ಕಡೆ ಆ ಜರಿ ಹುಡುಗಿ ಜೊತೆ ತಾನೇ ನಮ್ಮ ಹೀರೋಯಿನ್ ಮತ್ತೆ ಹೀರೋನು ಇರ್ತಿದ್ದಾರೆ. ಸೊ ಮೂವರು ಹೊರಟು ಆ ಜಾಗಕ್ಕೆ ಹೋಗ್ತಾರೆ. ಆದ್ರೆ ಅದೇ ಸಮಯದಲ್ಲಿ ಕೌನ್ಸಿಲರ್ ಈ ಕಡೆ ನಮ್ಮ ಜೋ ಹುಡುಗನ ಫ್ರೆಂಡ್ ಅವನ ಮನೆಗೆ ಬರ್ತಾರೆ. ಅಲ್ಲೇನೆ ಪೊಲೀಸ್ ಲೇಡಿ ಅವರು ಇರ್ತಾರೆ. ಸೊ ಪೊಲೀಸ್ ಲೇಡಿ ಅವರ ವಾಕಿ ಟಾಕಿಯಲ್ಲಿ ನಮ್ಮ ಹುಡುಗರು ಮಾತಾಡುವ ವಿಷಯ ಎಲ್ಲವನ್ನು ಕೇಳಿಸ್ಕೊಬಿಟ್ಟು ಏನದು ಸೀಕ್ರೆಟ್ ಪ್ಲೇಸ್, ಅದು ಎಲ್ಲಿ ಇರ್ತಿದೆ ಅಂತ ಈ ಕೌನ್ಸಿಲರ್ ಅವರಿಗೂ ಏನು ಗೊತ್ತಾಗ್ತಿಲ್ಲ. ಯೋಚನೆ ಮಾಡ್ತಿರ್ತಾರೆ, ಹೇಗಾದ್ರೂ ಅವರನ್ನ ಸ್ಟಾಪ್ ಮಾಡಬೇಕು, ಅವ್ರುಗಳು ಏನನ್ನು ದೊಡ್ಡದಾಗಿ ಮಾಡ್ತಿದ್ದಾರೆ, ಅದರ ಮುಖಾಂತರ ನಮ್ಮ ಬಗ್ಗೆ ಯಾರಿಗೂ ಹೊರಗಡೆ ಗೊತ್ತಾಗ್ಬಿಡ್ಬಾರ್ದು, ನಮ್ಮ ವಿಷಯ ಹೊರಗಡೆ ಬಂದ್ಬಿಡ್ಬಾರ್ದು ಅಂತ ಅನ್ಕೋತಿರ್ತಾರೆ. ಅದೇ ತರ ಈ ಕಡೆ ನಮ್ಮ ಹುಡುಗರು ಅವರು ಹೇಳಿದ ಸೀಕ್ರೆಟ್ ಪ್ಲೇಸ್ ಗೆ ಬಂದು ಸೇರ್ತಾರೆ. ಸೊ ಸೆಲೆಕ್ಟ್ ಆಗಿರುವ ನಮ್ಮ 4 ಹುಡುಗರು ಆ ಮೊಟ್ಟೆಯನ್ನು ಸುತ್ತ ರೌಂಡ್ ಆಗಿ ನಿಲ್ತಾರೆ. ನಂತರ 4 ಒಟ್ಟಿಗೆ ಸೇರಿ ಅದ್ರ ಮೇಲೆ ಕೈಯನ್ನು ಮಡಗುತ್ತಾರೆ. ಅಷ್ಟೇ ಸ್ವಲ್ಪ ಹೊತ್ತಲ್ಲಿ ಆ ಬ್ಲಾಕ್ ಕಲರ್ ಪವರ್ಫುಲ್ ಗೋಡೆ ಹೊಡೆದು ಕೆಳಗಡೆ ಬೀಳುತ್ತೆ. ಒಳಗಡೆ ನೋಡಿದ್ರೆ ಆ ಬಟರ್ಫ್ಲೈ ಹಾಗೆ ಅನ್ಕಾನ್ಶಿಯಸ್ ಆಗಿ ಬಿದ್ದಿರುತ್ತೆ. ಆ ಮೊಟ್ಟೆ ಬ್ಲಾಕ್ ಕಲರ್ ಅಲ್ಲಿ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಆ ಬಟರ್ಫ್ಲೈ ಹಾರ್ತಾ ಇಲ್ಲ, ಆದ್ರೆ ನಿಧಾನಕ್ಕೆ ಹೋಗ್ತಾ ಹೋಗ್ತಾ ಅದು ಹಾಗೆ ಹಾರೋದಕ್ಕೆ ಶುರು ಮಾಡುತ್ತೆ. ಅದು ಯಾರನ್ನ ಸುತ್ತ ಅದು ರೌಂಡ್ ಹೊಡೆದು ಹಾರ್ತಿದೆ ಅಂತ ನೋಡಿದ್ರೆ ನಮ್ಮ ಹೀರೋವನ್ನ ಸುತ್ತ ರೌಂಡ್ ಹಾಕಿ ಹಾರ್ತಿರುತ್ತೆ. ತಕ್ಷಣ ಇವರು 4 ಏನಂತ ಅನ್ಕೋತಾರೆ ಅಂದ್ರೆ, ಹಾಗಾದ್ರೆ ಖಂಡಿತ ನಮ್ಮ ಹೀರೋನೇ ರಾಜನಾಗಿರ್ಬೇಕು,
ಕೊಡಬೇಕು, ಅವನಿಗೇನೆ ನಾವು ಕಿರೀಟವನ್ನ ಕೊಡಬೇಕು ಅಂತ ಇವ್ರುಗಳು ಅನ್ಕೋತಿರ್ಬೇಕಾದ್ರೇನೆ ಸ್ವಲ್ಪ ಹೊತ್ತಲ್ಲಿ ಆ ಬ್ಲಾಕ್ ಕಲರ್ ಮೊಟ್ಟೆ ಹಾಗೆ ಶೇಕ್ ಹೋಗೋದಕ್ಕೆ ಶುರುವಾಗುತ್ತೆ. ಅದೇ ತರ ಇವ್ರುಗಳು ಇರುವ ಇಡೀ ಊರೇನೆ ಹಾಗೆ ಭೂಕಂಪ ಬಂದೋ ರೀತಿ ಅಲ್ಲೋಡೋದಕ್ಕೆ ಶುರುವಾಗುತ್ತೆ. ಆವಾಗ ಹೀರೋಯಿನ್ ಅವಳ ಕಿವಿಗೆ ಏನೋ ಒಂದು ರೀತಿಯ ವಾಯ್ಸ್ ಕೇಳುತ್ತೆ, ಆ ಮೊಟ್ಟೆಯನ್ನ ಕೈಗೆ ತಗೋ ಅನ್ನೋ ರೀತಿ. ಸೊ ನಮ್ಮ ಹೀರೋಯಿನ್ ತಕ್ಷಣ ಅದನ್ನ ಕೈಗೆ ತಗುತ್ತಾಳೆ. ಅದನ್ನ ಕೈಗೆ ತಗೊಂಡಿದ್ದ ತಕ್ಷಣ ನಡುಗ್ತಾ ಇದ್ದ ಭೂಮಿ ಹಾಗೆ ಸ್ಟಾಪ್ ಆಗುತ್ತೆ, ಅಂದ್ರೆ ಎರ್ತ್ ಕ್ವೇಕ್ ಸ್ಟಾಪ್ ಆಗುತ್ತೆ. ಆವಾಗ ಹಾರ್ತಾ ಇದ್ದ ಬಟರ್ಫ್ಲೈ ಹಾಗೆ ನಿಧಾನಕ್ಕೆ ಹಾರಿ ಬಂದು ನಮ್ಮ ಹೀರೋಯಿನ್ ಅವಳ ಕೈಯಲ್ಲಿ ಇರ್ತಾ ಇರುವ ಬ್ಲಾಕ್ ಕಲರ್ ಮೊಟ್ಟೆ ಮೇಲೆ ಕೂತ್ಕೊಳ್ಳುತ್ತೆ. ಸೊ ಇವಾಗ್ಲೇನೆ ಇವ್ರುಗಳಿಗೆ ಕ್ಲಿಯರ್ ಆಗಿ ಅರ್ಥ ಆಗ್ಲಿಕ್ಕೆ ಬರ್ತಿದೆ, ಚೂಸ್ ಮಾಡಲಾಗಿರೋದು ರಾಜ ಅಲ್ಲ ರಾಣಿ ಅಂತ ಅರ್ಥ ಮಾಡ್ಕೋತಾರೆ. ಎಲ್ಲರೂ ತುಂಬಾನೇ ಶಾಕಿಂಗ್ ಆಗಿ ನೋಡ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಕೌನ್ಸಿಲರ್ ಊರಿನ ಜನರ ಹತ್ರ ಈ ತರ ಖಂಡಿತ ಹೀರೋಗೆ ನಾವು ಗಲ್ಲು ಶಿಕ್ಷೆಯನ್ನು ಕೊಡಲೇಬೇಕು, ಅವನೇನೆ ಎಲ್ಲ ತಪ್ಪನ್ನು ಮಾಡಿರೋದು, ಎಲ್ಲರನ್ನು ಕೊಂದ್ಕೊಂಡು ಬರ್ತಿರೋದು, ಅವನೊಬ್ಬ ಸೀರಿಯಲ್ ಕಿಲ್ಲರ್ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಪೊಲೀಸ್ ಲೇಡಿ ಇದಕ್ಕೂ ಮುಂಚೆ ನಮ್ಮ ಹುಡುಗರ ಮೊಟ್ಟೆಯನ್ನು ಒಂದು ಜಾಗದಲ್ಲಿ ಮಡಗಿರ್ಬೇಕಾದ್ರೆ ಚಾರ್ಜ್ ಎಲ್ಲ ಹೊರಗಡೆ ಬಂದು ಸ್ಪೇಸ್ ಡ್ರಾಯಿಂಗ್ಸ್ ಅನ್ನ ಮಾಡಿ ಹೋಗಿತ್ತಲ್ಲ, ಅಲ್ಲಿಗೆ ಬಂದು ಎಲ್ಲವನ್ನು ನೋಡ್ಬಿಟ್ಟು ಆ ವಿಷಯವನ್ನ ತಂದು ಕೌನ್ಸಿಲರ್ ಹತ್ರ ಈ ಜಾಗದಲ್ಲಿ ಒಂದು ವಿಷಯ ಬರ್ದಿತ್ತು ಸರ್, ಈ ರೀತಿ ಪಿಂಕ್ ಸ್ಟಾರ್ ಕೆಳಗಡೆ ಬೀಳುತ್ತೆ ಅನ್ನೋ ರೀತಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿದ ತಕ್ಷಣ ಕೌನ್ಸಿಲರ್ಗೆ ತುಂಬಾನೇ ಶಾಕ್ ಆಗುತ್ತೆ. ಯಾಕೆ ಅಂದ್ರೆ ಸತ್ತೋಗಿದೆ ಇವರ ಹೆಂಡತಿ ಸಾಯೋಕ್ಕೂ ಮುಂಚೆ ಇದೇ ವರ್ಡ್ ಅನ್ನೇ ತುಂಬಾ ಸಲ ಹೇಳಿ ಸತ್ತೋಗಿರ್ತಾರೆ. ಸೊ ಇದನ್ನ ಕೇಳಿದ ತಕ್ಷಣ ಈ ಕೌನ್ಸಿಲರ್ಗೆ ತುಂಬಾನೇ ಶಾಕ್ ಆಗ್ತಿರುತ್ತೆ. ಸೊ ಕೌನ್ಸಿಲರ್ ನಮ್ಮ ಪೊಲೀಸ್ ಲೇಡಿಯನ್ನ ಕರ್ಕೊಂಡು ಅವರ ವೈಫ್ ಅವರ ರೂಮಿಗೆ ಬಂದು ತೋರಿಸ್ತಾರೆ. ಅಲ್ಲಿ ಒಂದು ಪೇಂಟಿಂಗ್ ಅಲ್ಲಿ ಬ್ಲಾಕ್ ಕಲರ್ ಮೊಟ್ಟೆ ಮೇಲೆ ತುಂಬಾನೇ ಪಿಂಕ್ ಕಲರ್ ಸ್ಟಾರ್ಸ್ ಬೀಳೋ ರೀತಿ ನಮ್ಮ ಕೌನ್ಸಿಲರ್ ಅವರ ಹೆಂಡತಿ ಡ್ರಾ ಮಾಡಿ ಮಡಗಿರ್ತಾರೆ. ಈ ಕಡೆ ಹೀಗಿರ್ಬೇಕಾದ್ರೆ ಇಲ್ಲಿ ಸೀಕ್ರೆಟ್ ಪ್ಲೇಸ್ ಅಲ್ಲಿ ನೋಡಿದ್ರೆ ನಮ್ಮ ಜೂನಿಯರ್ ಹುಡುಗ ಮಿಕ್ಕಿರೋರ ಹತ್ರ ಬ್ಲಾಕ್ ಕಲರ್ ಮೊಟ್ಟೆಯನ್ನ ನನ್ನ ಕೈಗೆ ಕೊಡಿ ಅಂತ ಕೇಳ್ತಿರ್ತಾನೆ. ಯಾಕೆಂದ್ರೆ ನನಗೆ ಯಾಕೋ ಇದನ್ನ ನೋಡಿದ್ರೆ ತಪ್ಪು ಅನಿಸ್ತಿದೆ, ಬ್ಯಾಡ್ ಫೀಲಿಂಗ್ಸ್ ಬರ್ತಿದೆ, ಸೊ ಇದನ್ನು ಪೊಲೀಸ್ ಸ್ಟೇಷನ್ ಅಲ್ಲಿ ಹ್ಯಾಂಡ್ ಓವರ್ ಮಾಡಿ ಬಿಡೋಣ ಅಂತ ಹೇಳ್ತಿರ್ತಾನೆ. ಆದ್ರೆ ಅವನು ಹೇಳುವ ಮಾತನ್ನ ಕೇಳೋದಕ್ಕೆ ಮಿಕ್ಕಿರುವ ಹುಡುಗರು ರೆಡಿಯಾಗಿಲ್ಲ. ಸೊ ಕೊಡಲ್ಲ ಅಂತ ಹೇಳ್ತಿರ್ತಾರೆ. ಆವಾಗ ಜೂನಿಯರ್ ಏನನ್ನ ಮಾಡ್ತಾನೆ ಅಂದ್ರೆ ಕೈಗೆ ಗನ್ನನ್ನ ತಗೊಂಡು ಎಲ್ಲರಿಗೂ ಹೆದರ್ಸೋದಕ್ಕೆ ಶುರು ಮಾಡ್ತಾನೆ. ಸೊ ತಕ್ಷಣವೇ ನಮ್ಮ ಹೀರೋನು ಜೂನಿಯರ್ ಅನ್ನ ಅಟ್ಯಾಕ್ ಮಾಡಿ ಇಬ್ಬರು ಜೋರಾಗಿ ಜಗಳ ಮಾಡ್ಕೊತಾರೆ. ಸೊ ಹೀರೋ ಮಿಕ್ಕಿರೋ ಹುಡುಗರನ್ನ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡಿ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಆದ್ರೆ ಜೂನಿಯರ್ ಹತ್ರ ನಮ್ಮ ಹೀರೋ ಸರಿಯಾಗಿ ಸಿಗೋಕೋಬಿಟ್ಟ. ಸೊ ಮಿಕ್ಕಿರೋ ಹುಡುಗರನ್ನು ನೋಡಿದ್ರೆ ಕಾಡಿನ ಒಳಗಡೆ ಸ್ಪೀಡ್ ಆಗಿ ಓಡಿ ಹೋಗ್ತಿರ್ತಾರೆ ತಪ್ಪಿಸ್ಕೊಂಡು. ಆವಾಗ ನಮ್ಮ ಫ್ರೆಂಡ್ ಹುಡುಗಿ ಆ ಬ್ಲಾಕ್ ಕಲರ್ ಮೊಟ್ಟೆಯನ್ನ ಅವಳ ಕೈಯಲ್ಲಿ ಹಿಡಿದು ನೆಕ್ಸ್ಟ್ ದಿನ ನಾವು ಏನನ್ನ ಮಾಡೋದು ಅಂತ ಕೇಳ್ತಿರ್ತಾಳೆ. ಆವಾಗ ಆ ಜಾಗದಲ್ಲಿ ಅವಳ ವಿಷನ್ಗೆ ಅವಳ ಸೊತೋಗಿದ್ದ ತಾಯಿ ಕಾಣಿಸ್ಕೊತಾರೆ. ಸೊ ಅವಳ ಹತ್ರ ಬಂದು ನಾನು ನಿನ್ನ ತಾಯಿ ಅಲ್ಲ, ನಿಜವಾದ ಅಮ್ಮ ಇಲ್ಲ, ಆದ್ರೆ ಬೇರೆ ಒಂದು ಜಾಗದಿಂದ ಬೇರೆ ಒಂದು ಗ್ರಹದಿಂದ ನಿನ್ನ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕಾಗಿ ನನ್ನನ್ನ ಕಳಿಸ್ಕೊಟ್ಟಿದ್ದಾರೆ. ನಿಮ್ಮ ಕೆಲಸ ಏನು ಅಂದ್ರೆ ಈ ಮೊಟ್ಟೆಯನ್ನ ನೀವು ಪ್ರೊಟೆಕ್ಟ್ ಮಾಡಬೇಕು, ಅದಕ್ಕಾಗಿನೇ ನಿಮ್ಮನ್ನ ಸೆಲೆಕ್ಟ್ ಮಾಡಿದೆ ಅಂತ ಹೇಳ್ತಿರ್ತಾರೆ. ಆಮೇಲೆ ಈ ಕಡೆ ಊರಿನ ಒಳಗಡೆ ನೋಡಿದ್ರೆ ಊರಿನ ಜನರೆಲ್ಲ ನಮ್ಮ ಹೀರೋಗೆ ಗಲ್ಲು ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಸ್ಟೇಜ್ ಅನ್ನೆಲ್ಲ ರೆಡಿ ಮಾಡ್ತಿರ್ತಾರೆ. ಕೌನ್ಸಿಲರ್ ವಾಕಿ ಟಾಕಿಯಲ್ಲಿ ನಮ್ಮ ಹುಡುಗರ ಹತ್ರ ಈ ರೀತಿಯ ಬ್ಲಾಕ್ ಕಲರ್ ಮೊಟ್ಟೆಯನ್ನ ನನ್ನ ಕೈಗೆ ನೀವು ಕೊಟ್ಬಿಟ್ರೆ ಹೀರೋವನ್ನ ನಾನು ಬಿಟ್ಬಿಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಇದನ್ನ ಕೇಳಿದ ನಮ್ಮ ಹೀರೋಯಿನ್ಗೆ ಏನನ್ನ ಮಾಡುವುದು ಅಂತಾನೆ ಗೊತ್ತಾಗ್ತಿಲ್ಲ. ಸೊ ಜೋ ಮತ್ತೆ ಜೆರ್ರಿ ಮತ್ತೆ ಆ ಫ್ರೆಂಡ್ ಹುಡುಗಿ ಅವ್ರಗಳ ಹತ್ರ ನೀವೆಲ್ಲರೂ ಸೇಫ್ ಆಗಿ ಒಂದು ಜಾಗದಲ್ಲಿ ಹೌಸ್ಕೊಳ್ಳಿ, ಈ ಮೊಟ್ಟೆ ನನ್ನನ್ನ ತಾನೇ ರಾಣಿಯಾಗಿ ಚೂಸ್ ಮಾಡಿದೆ, ಸೊ ನಾನು ಇದನ್ನ ನೋಡ್ಕೋತೀನಿ, ನಾನು ಇದನ್ನ ಸೇಫ್ ಆಗಿ ನೋಡ್ಕೋತೀನಿ ಅಂತ ಹೇಳ್ತಿರ್ತಾಳೆ. ಸೊ ನಮ್ಮ ಹೀರೋಯಿನ್ಗೆ ಈ ಬ್ಲಾಕ್ ಕಲರ್ ಮೊಟ್ಟೆ ತಪ್ಪಾದ ವ್ಯಕ್ತಿಯ ಕೈಗೆ ಹೋಗಿ ಸೇರ್ಬಿಡಬಾರ್ದು, ಯಾಕೆಂದ್ರೆ ಇದನ್ನ ಇಟ್ಟು ಇಡೀ ಪ್ರಪಂಚವನ್ನೇ ರೂಲ್ ಮಾಡಬಹುದು ಅಂತ ಅನಿಸ್ತಿರುತ್ತೆ. ಸೊ ಆ ಮೊಟ್ಟೆಯ ಜೊತೆಗೆ ಅಳೋನ್ ಆಗಿ ಒಂದು ಜಾಗಕ್ಕೆ ಬರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಹೀರೋವನ್ನ ಕರ್ಕೊಂಡು ಬಂದು ನೇಣಕ್ಕೆ ಹಾಕ್ತಿರ್ತಾರೆ. ಗಲ್ಲು ಶಿಕ್ಷೆನ ಕೊಡೋದಕ್ಕೆ ರೆಡಿ ಆಗ್ತಿರ್ತಾರೆ. ಅವನ ಕುತ್ತಿಗೆಗೆ ಹಗ್ಗವನ್ನು ಹಾಕ್ಬಿಡ್ತಾರೆ. ಜನರು ನಮ್ಮ ಹೀರೋ ಸಾಯೋದನ್ನ ನೋಡೋದಕ್ಕಾಗಿ ವೈಟ್ ಮಾಡ್ತಿರ್ತಾರೆ. ಆವಾಗ ನಮ್ಮ ಹೀರೋಯಿನ್ ಇಲ್ಲಿಂದ ಹೊರಟೋಗ್ಬಿಡೋಣ ನಾವು ಅಂತ ಲೇಕ್ ಅಲ್ಲಿ ಇರುವ ಬೋಟಿಗೆ ಹತ್ತಿ ಅಲ್ಲಿಂದ ಹೊರಡ್ತಾಳೆ. ಆವಾಗ ನಮ್ಮ ಹೀರೋಯಿನ್ಗೆ ಹೀರೋ ಬಗ್ಗೆ ನೆನಪಾಗುತ್ತೆ. ಸೊ ಇವಳಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ತುಂಬಾನೇ ಫೀಲ್ ಮಾಡ್ತಿರ್ತಾಳೆ. ತಕ್ಷಣ ಏನನ್ನ ಮಾಡ್ತಾಳೆ ಅಂದ್ರೆ ಅವಳ ಕೈಯಲ್ಲಿ ಇರುವ ಬ್ಲಾಕ್ ಕಲರ್ ಮೊಟ್ಟೆಯನ್ನ ಅಲ್ಲಿರುವ ಲೇಕ್ ನೀರಿಗೆ ಹಾಕ್ಬಿಡ್ತಾಳೆ. ಸೊ ಆ ರೀತಿ ಹಾಕಿದ ತಕ್ಷಣ ಆ ಇಡೀ ಊರ್ ಪೂರ್ತಿ ಪಿಂಕ್ ಸ್ಟಾರ್ ಆಗಿ ಹಾರಿ ಹಾಗೆ ಆಕಾಶಕ್ಕೆ ಹೋಗ್ತಿರುತ್ತೆ. ಜನರೆಲ್ಲ ಇದನ್ನ ತುಂಬಾನೇ ಆಶ್ಚರ್ಯವಾಗಿ ನೋಡ್ತಿರ್ತಾರೆ. ನಮ್ಮ ಹೀರೋನು ಅದೇ ತರನೇ ಆಶ್ಚರ್ಯವಾಗಿ ನೋಡ್ತಿರ್ತಾನೆ. ಹಾಗೆ ಆ ಸ್ಟಾರ್ಸ್ ಹಾರಿ ಹೋಗಿ ಆ ಗೋಡೆ ಮೇಲೆ ಟಚ್ ಆಗಿ ಆ ಗೋಡೆ ಮೇಲೆ ಇರ್ತಾ ಇರುವ ಬ್ಲಾಕ್ ಕಲರ್ಸ್ ಎಲ್ಲವನ್ನು ರಿಮೂವ್ ಮಾಡ್ತಿರುತ್ತೆ. ಸೊ ಇದರಿಂದ ಮಿರರ್ ವಾಲ್ ನಿಧಾನಕ್ಕೆ ರಿಮೂವ್ ಆಗ್ತಾ ಇರುತ್ತೆ. ಊರಿನ ಜನರ ಮೇಲೆ ಸೂರ್ಯನ ಬೆಳಕು ನಿಧಾನಕ್ಕೆ ಬೀಳೋದಕ್ಕೆ ಶುರುವಾಗುತ್ತೆ. ಸೊ ಆ ಮಿರರ್ ವಾಲ್ ಆ ಊರನ್ನ ಬಿಟ್ಟು ಹೋಗೋ ರೀತಿ ತೋರಿಸಿ ಈ ಸೀರೀಸ್ ನ ಫಸ್ಟ್ ಸೀಸನ್ ಅನ್ನ ಮುಗಿಸ್ತಾರೆ. ಆಕ್ಚುಲ್ ಆಗಿ ಈ ಸೀರೀಸ್ ಅನ್ನು ನೋಡಿದ್ರೆ ಸೀಸನ್ 1, ಸೀಸನ್ 2, ಸೀಸನ್ 3 ಅಂತ 3 ಸೀಸನ್ಸ್ ಇರ್ತಿದೆ. ಆದ್ರೆ ಫಸ್ಟ್ ಸೀಸನ್ ನಂತರ ಸೆಕೆಂಡ್ ಸೀಸನ್, ಥರ್ಡ್ ಸೀಸನ್ ಸಿಕ್ಕಾಪಟ್ಟೆ ಬೋರು. ಅದು ಮಾತ್ರ ಇಲ್ಲ, ಸುಮ್ನೆ ಕಾಪಿರೈಟ್ ಅಂತ ಕೊಡ್ತಿದ್ದಾರೆ. ಇದ್ರ ಮೇಲೆ ನಾವು ಕಂಟಿನ್ಯೂ ಮಾಡಿದ್ರೆ ಅಷ್ಟೇ ಚಾನೆಲ್ ಗೆ ಬ್ಯಾನ್ ಅನ್ನು ಕೊಟ್ಬಿಡ್ತಾರೆ. ಆದ್ರಿಂದ ಸೆಕೆಂಡ್ ಸೀಸನ್ ಮತ್ತೆ ಥರ್ಡ್ ಸೀಸನ್ ಅನ್ನ ನಮ್ಮ ಕೈಯಲ್ಲಿ ಎಕ್ಸ್ಪ್ಲೈನ್ ಮಾಡೋಕೆ ಆಗಲ್ಲ. ಆದ್ರೂ ನಿಮಗೆ ನೋಡ್ಲೇಬೇಕು ಅಂತ ಅನ್ಸಿದ್ರೆ ಏನು ಇಲ್ಲ, ಟೆಲಿಗ್ರಾಮ್ ಗೆ ಹೋಗಿ ಅಂಡರ್ ದಿ ಡೋಮ್ ಅಂತ ಸರ್ಚ್ ಮಾಡಿ ಫಸ್ಟ್ ಸೀಸನ್, ಸೆಕೆಂಡ್ ಸೀಸನ್, ಥರ್ಡ್ ಸೀಸನ್ ಅಂತ ಬರುತ್ತೆ. ನಿಮಗೆ ಯಾವ್ದನ್ನ ನೋಡ್ಬೇಕು ಅನಿಸ್ತಿದೆಯೋ ಡೌನ್ಲೋಡ್ ಮಾಡಿ ನೋಡಿ. ಸೊ ಬೇಗನೆ ಇನ್ನೊಂದು ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.